ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ. ಭೂಮಂಡಲವನ್ನೇ ಆಳತಕ್ಕಂತಹ ಭೂವರಹ ಸ್ವಾಮಿ. ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡತಕ್ಕಂಥ ಭೂವರಹ ಸಾಲಿಗ್ರಾಮ. ಬೀದರಿಂದ ಬಂದಿರೋದು, ಉತ್ತರ ಕರ್ನಾಟಕದಿಂದ. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೇನೆ. ಬೆಳಗಾವಿಯಿಂದ ಬಂದಿದ್ದೀವಿ. ಬಳ್ಳಾರಿ ಡಿಸ್ಟ್ರಿಕ್ಟ್ ಸೊಂಡೂರು ತಾಲೂಕಿಂದ ಬಂದಿರೋದು ನಾವು. ಶಿವಮೊಗ್ಗದಿಂದ ಬಂದಿರೋದು. ಒಂದು ವಜ್ರ ವೈಢೂರ್ಯ ಇದ್ದಂಗೆ ಶ್ರೀನಿವಾಸ್ ಶರ್ಮಾ ಅವರು ಮತ್ತೆ ಆನಂದ ಗುರುಜಿ ಅವರು. ಮಾರ್ಚ್ನೇ ಆನಂದ ಗುರುಜಿ ಆಶ್ರಮಕ್ಕೆ ಎಷ್ಟು ಸಲ ಬಂದ್ರು ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಗುರುಜಿ ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ನಮ್ಗೆಲ್ಲ ಆಶೀರ್ವಾದ ಮಾಡಿದ್ರು. ಇಲ್ಲಿ ಭೂವರಾಹ ಸ್ವಾಮಿಯ ದರ್ಶನವನ್ನ ಮಾಡಿ ನಮ್ಮ ಜೀವನ ಪಾವನ ಆಯಿತು ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ. ದೂರದಿಂದ ಬಂದಿರತಕ್ಕಂತಹ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದೇ ಆಸೆ, ನೀನು ದರ್ಶನ ಮಾಡಿದ್ದೀವಿ, ನನಗೆ ಅನುಗ್ರಹ ಆಗಬೇಕು ಅಂತ, ಶೀಘ್ರವಾಗಿ ಪ್ರಸಾದ ಆಗಬೇಕು. ಸಾಲಿಗ್ರಾಮ ದರ್ಶನ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಸಾಕಷ್ಟು ಜನ ಭಕ್ತರು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ತಾವು ಬನ್ನಿ, ಪ್ರತಿನಿತ್ಯದ ಸೇವೆಯನ್ನ ಎಲ್ಲರೂ ಸ್ವೀಕರಿಸಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀ ಲಕ್ಷ್ಮೀ ವರಾಹ ದೇವತಾಭ್ಯೋ ನಮಃ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಸ್ವಿನಾ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಭೂಮಂಡಲವೇ ಭಗವಂತನ ಕೈಲಿರ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ವಿಶೇಷವೇ. ಈ ಭೂಮಿಯಲ್ಲಿರ್ತಕ್ಕಂತಹ ಸಮಸ್ತವೂ ಸಹಿತ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಹಿತ ಸಿರಿ ಸಂಪತ್ತು, ಮುತ್ತು ರತ್ನ ವಜ್ರ ವೈಡೂರ್ಯಗಳು ಎಲ್ಲವೂ ಸಹಿತ ಭೂವರಹ ಸ್ವಾಮಿದೆ. ಭೂಮಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ವಸ್ತುವು ಮಹಾವಿಷ್ಣುವಿನ ಅಧೀನ. ಅಂತಹ ವಿಷ್ಣುವಿನ ಅಧೀನದಲ್ಲಿರ್ತಕ್ಕಂತಹ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆ. ಸಾಕಷ್ಟು ಜನ ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು, ಸಾಕಷ್ಟು ಜನ ಪುಣ್ಯಾತ್ಮರ ಕೈಯಲ್ಲಿ ಅವರ ಕರಾರ್ಚಿತದಲ್ಲಿ ಪೂಜಿಸಲ್ಪಡತಕ್ಕಂತಹ ವಿಶೇಷವಾದಂತಹ ಸಾಲಿಗ್ರಾಮ. ಕಂಡು ಕೇಳರಿಯದಂತಹ ವಿಶೇಷವಾದ ಸಾಲಿಗ್ರಾಮ. ಸುಮಾರು 55 kg ತೂಕ ಭಾರ ಇರತಕ್ಕಂತಹ ವಿಶೇಷವಾದಂತಹ ಬೃಹತ್ ಮಟ್ಟದ ಸಾಲಿಗ್ರಾಮ. ಪರಮ ಪವಿತ್ರವಾಗಿರ್ತಕ್ಕಂತಹ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂತಹ ಸಾಲಿಗ್ರಾಮ. ಗಂಡಕಿ ನದಿಯಲ್ಲೇ ಯಾಕೆ ಸಿಗಬೇಕು ಸಾಲಿಗ್ರಾಮ? ಇದು ಸಾಕಷ್ಟು ಮೂಲಾರ್ಥಗಳಿದೆ. ಅಂದು ಮಹಾವಿಷ್ಣುವಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದ ರೂಪದಲ್ಲಿ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ರೂಪವೇ ಸಾಲಿಗ್ರಾಮ ರೂಪ. ಹಾಗಾಗಿ
ಅದರಲ್ಲೂ ವರಾಹದೇವರ ಸಾಲಿಗ್ರಾಮ ಸಿಗ್ತಕ್ಕಂಥದ್ದು ಬಹಳ ಅಪರೂಪ ಅಂತಲೇ ಹೇಳ್ತಾರೆ. ಭೂಮಿಯ ಸಮಸ್ಯೆ ಇರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯಗಳಿರಲಿ, ಒಂದು ವಾಸ್ತುಗೃಹದಲ್ಲಿ ಬರ್ತಕ್ಕಂಥ 108 ಸಮಸ್ಯೆಗಳಿರಲಿ, ದಂಪತಿಗಳ ಮಧ್ಯೆ ವಿರಸ, ಮನೆಯಲ್ಲಿ ಮಕ್ಕಳ ಮದುವೆ, ಯಾವುದೇ ಸಮಸ್ಯೆ ಇದ್ರೂ ಸಮಸ್ಯೆಗೊಂದು ಪರಿಹಾರ ಈ ವಿಶೇಷವಾಗಿರ್ತಕ್ಕಂಥ ವರಹಾದೇವರ ಸಾಲಿಗ್ರಾಮ. ವರಹಾದೇವರ ಸಾಲಿಗ್ರಾಮವನ್ನು ದರ್ಶನ ಮಾಡತಕ್ಕಂಥದ್ದು, ಸ್ವಾಮಿಯ ಅಭಿಷೇಕದ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು, ಇದು ಸಮಸ್ಯೆಗೊಂದು ಸೂಕ್ತ ಪರಿಹಾರವಾಗಿ ನಿಲ್ತಕ್ಕಂಥದ್ದು. ಹಾಗಾಗಿ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥ ವರಹಾದೇವರ ಸಾಲಿಗ್ರಾಮ ಇದು ನಿನ್ನೆ ಇವತ್ತು ಸಿಕ್ಕಿದಂಥದ್ದಲ್ಲ, ಜೊತೆಗೆ 1.5 ಲಕ್ಷ ವರ್ಷಗಳ ಹಿಂದೆ ಬಂದಂಥ ಸಾಲಿಗ್ರಾಮ ಎಂಬತಕ್ಕಂಥದ್ದನ್ನ ಸಾಕಷ್ಟು ಜನ ವಿಜ್ಞಾನಿಗಳು ಸಹಿತ ಇದಕ್ಕೆ ಆಧಾರಪಡಿಸಿದ್ದಾರೆ. ವಿಜ್ಞಾನಿಗಳು ಹೇಳುವಂಥ ಮಾತು 1.5 ಲಕ್ಷ ವರ್ಷಗಳ ಹಿಂದಿನ ಸಾಲಿಗ್ರಾಮ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಜನ ಅಧ್ಯಯನ ಮಾಡಿ ಈ ಸಾಲಿಗ್ರಾಮದಲ್ಲಿರ್ತಕ್ಕಂಥ ಮಹತ್ತೇನು ಎಂಬತಕ್ಕಂಥದ್ದನ್ನ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆದರೆ ಅದೃಷ್ಟ ಎಂಬಂತೆ ಮಹರ್ಷಿ ಮಂದಿರದಲ್ಲಿ, ನಿಮ್ಮ ಮಹರ್ಷಿ ಮಂದಿರ ಬೆಂಗಳೂರು ಉತ್ತರ ಭಾಗದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ನಮ್ಮ ಆಶ್ರಮಕ್ಕೆ ಬಂದಿದೆ. ಆಶ್ರಮದಲ್ಲಿ 11 ದಿನಗಳ ಕಾಲ ತಮ್ಮೆಲ್ಲರಿಗೂ ದರ್ಶನಕ್ಕೆ ವ್ಯವಸ್ಥೆ ಇದೆ. ಆದರೆ 11 ದಿನಗಳ ದರ್ಶನ ಯಾವತ್ತಿನಿಂದ? ಇದೇ ಬರ್ತಕ್ಕಂಥ 13/6/2023 ಅಂದು ಪ್ರಾರಂಭ ಆದರೆ ಅಲ್ಲಿಂದ 11 ದಿನಗಳ ಕಾಲ ನಿರಂತರವಾದಂಥ ರೀತಿ ದರ್ಶನ ಇದೆ. ಆದರೆ ದರ್ಶನದ ಸಮಯ ಬೆಳಿಗ್ಗೆ 9:30ಕ್ಕೆ ಶುರುವಾದರೆ ಸಂಜೆ 6:30ಕ್ಕೆ ಕೊನೆಗೊಳ್ಳುತ್ತೆ. ಇದು ಪ್ರತಿನಿತ್ಯದ ಕಾಯಕ. ಆದರೆ ಇದೇ ಸಮಯದಲ್ಲಿರತಕ್ಕಂಥ ಸ್ವಾಮಿಗೆ ಅಭಿಷೇಕದ ತೀರ್ಥ, ಜೊತೆಗೆ ವಾಸ್ತುವಿಗೆ ಸಂಬಂಧಪಟ್ಟಂಥ ದೋಷಕ್ಕೆ ಪ್ರತ್ಯೇಕವಾದಂತಹ ಒಂದು ಮಹಾಪ್ರಸಾದ, ಇದೆಲ್ಲವೂ ನಿಮಗಾಗಿ. ಬರ್ತಕ್ಕಂತಹ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಆದರೆ ಈ ಭಗವಂತನ ದರ್ಶನಕ್ಕೆ ಬರುವ ಭಕ್ತರು ಮೊದಲು ನಿಮ್ಮ ಮನೆಯಲ್ಲಿ ವಾಸ್ತುಗೃಹವನ್ನು ಶುದ್ಧಿ ಮಾಡಿ, ವಾಸ್ತುವಲ್ಲಿ 2 ದೀಪವನ್ನು ನಡೆಸಿ, ಹರಿದ್ರ ಕುಂಕುಮವನ್ನ, ಒಂದಿಷ್ಟು ಪುಷ್ಪವನ್ನ ನಿಮ್ಮ ಮನೆಯಿಂದಲೇ ತರತಕ್ಕಂತಹದ್ದು ತಂದು ಸ್ವಾಮಿಗೆ ಅರ್ಪಣೆ ಮಾಡಿ, ಇಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನ ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ. ತಾವು ಅರಿಶಿನ ಕುಂಕುಮ ಹೂ ತರತಕ್ಕಂಥದ್ದು, ಇಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನ ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಕೋರ್ಟು ಕಚೇರಿ ಕೇಸ್ ಇರಲಿ, ಅಥವಾ ಭೂಮಿಗೆ ಜಮೀನಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟದ್ದು ಮನೆ ಕಟ್ಟಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರಿಗೆ, ಕಟ್ಟಿರೋ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರಿಗೆ ಯಾವುದೇ ದೋಷ ಹೊತ್ತಿದ್ರೂ ದೋಷವನ್ನ ಕ್ಷಣ ಮಾತ್ರದಲ್ಲಿ ದೂರ ಮಾಡುವಂತಹ ಈ ಒಂದು ಭೂ ವರಹ ಸ್ವಾಮಿಯ ವಿಶೇಷವಾದ ಸಾಲಿಗ್ರಾಮದ ಮಹಾಪ್ರಸಾದ ನಿಮಗಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ನಿಜಕ್ಕೂ ಪರಮ ಪವಿತ್ರ, ಪುರಾಣ ಪ್ರಸಿದ್ಧಿ, ಎಲ್ಲೂ ಕೂಡ ಕಂಡು ಕೇಳರಿಯದಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಸಾಲಿಗ್ರಾಮ, ಕಂಡು ಕೇಳರಿದಿರತಕ್ಕಂಥ ಒಂದು ಮಾಣಿಕ್ಯ ನಿಮ್ಮೆಲ್ಲರ ಪ್ರೀತಿಯ ಆಶ್ರಮದಲ್ಲಿ ಇವತ್ತಿನ ದಿವಸ ಇದೆ. ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಏನಪ್ಪಾ ಅಂದ್ರೆ, ನೋಡಿ, ಭಗವಂತ ಅವಕಾಶವನ್ನ ಕೆಲವೊಮ್ಮೆ ಮಾತ್ರ ಕೊಡ್ತಾನಂತೆ. ಆದ್ರೆ ಕೆಲವೊಮ್ಮೆ ಕೊಡ್ತಕ್ಕಂಥ ಅವಕಾಶ ನಿಜಕ್ಕೂ ಕೆಲವೊಂದು ಗೊತ್ತಾಗತ್ತೆ, ಕೆಲವೊಂದು ಗೊತ್ತಿಲ್ಲರನೆ ಅವಕಾಶವನ್ನ ಕೊಡ್ತಾನೆ. ಆದ್ರೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸಿರ್ತಕ್ಕಂಥ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷವನ್ನ ಚಿಟಿಕೆ ಹೊಡೆಯುವ ಅಷ್ಟರಲ್ಲಿ ದೂರ ಮಾಡಿಕೊಳ್ಳತಕ್ಕಂಥ, ಪ್ರತಿಯೊಬ್ಬರ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನು ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡಿಕೊಳ್ಳತಕ್ಕಂಥ ವಿಶೇಷ ಶಕ್ತಿ ಉಳ್ಳಂತಹ ಸಾಲಿಗ್ರಾಮವನ್ನ ತಮ್ಮೆಲ್ಲರಿಗೂ ಕೂಡ ಭಗವಂತ ದಯಪಾಲಿಸ್ತಾ ಇದ್ದಾನೆ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಆಶ್ರಮದಲ್ಲಿ. ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತ ನೆಲೆ ನಿಂತಿರ್ತಕ್ಕಂಥದ್ದಿದೆ. ಈ ಒಂದು ಸಾಲಿಗ್ರಾಮಕ್ಕಿರ್ತಕ್ಕಂಥ ಇತಿಹಾಸದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನ ಗುರುಗಳು ನಮಗೆ ತಿಳಿಸ್ತಾ ಇದ್ರು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ನಿಜಕ್ಕೂ ಪರಮ ಪವಿತ್ರ, ಪುರಾಣ ಪ್ರಸಿದ್ಧಿ, ಎಲ್ಲೂ ಕೂಡ ಕಂಡು ಕೇಳರಿಯದಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಸಾಲಿಗ್ರಾಮ, ಕಂಡು ಕೇಳರಿದಿರತಕ್ಕಂಥ ಒಂದು ಮಾಣಿಕ್ಯ ನಿಮ್ಮೆಲ್ಲರ ಪ್ರೀತಿಯ ಆಶ್ರಮದಲ್ಲಿ ಇವತ್ತಿನ ದಿವಸ ಇದೆ. ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಏನಪ್ಪಾ ಅಂದ್ರೆ, ನೋಡಿ, ಭಗವಂತ ಅವಕಾಶವನ್ನ ಕೆಲವೊಮ್ಮೆ ಮಾತ್ರ ಕೊಡ್ತಾನಂತೆ. ಆದ್ರೆ ಕೆಲವೊಮ್ಮೆ ಕೊಡ್ತಕ್ಕಂಥ ಅವಕಾಶ ನಿಜಕ್ಕೂ ಕೆಲವೊಂದು ಗೊತ್ತಾಗತ್ತೆ, ಕೆಲವೊಂದು ಗೊತ್ತಿಲ್ಲರನೆ ಅವಕಾಶವನ್ನ ಕೊಡ್ತಾನೆ. ಆದ್ರೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ,
ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸಿರ್ತಕ್ಕಂಥ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷವನ್ನ ಚಿಟಿಕೆ ಹೊಡೆಯುವ ಅಷ್ಟರಲ್ಲಿ ದೂರ ಮಾಡಿಕೊಳ್ಳತಕ್ಕಂಥ, ಪ್ರತಿಯೊಬ್ಬರ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನು ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡಿಕೊಳ್ಳತಕ್ಕಂಥ ವಿಶೇಷ ಶಕ್ತಿ ಉಳ್ಳಂತಹ ಸಾಲಿಗ್ರಾಮವನ್ನ ತಮ್ಮೆಲ್ಲರಿಗೂ ಕೂಡ ಭಗವಂತ ದಯಪಾಲಿಸ್ತಾ ಇದ್ದಾನೆ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಆಶ್ರಮದಲ್ಲಿ. ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತ ನೆಲೆ ನಿಂತಿರ್ತಕ್ಕಂಥದ್ದಿದೆ. ಈ ಒಂದು ಸಾಲಿಗ್ರಾಮಕ್ಕಿರ್ತಕ್ಕಂಥ ಇತಿಹಾಸದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನ ಗುರುಗಳು ನಮಗೆ ತಿಳಿಸ್ತಾ ಇದ್ರು. ಗಂಡಕಿ ನದಿಯಲ್ಲಿ ಆಗ 1.5 ಲಕ್ಷ ವರ್ಷದ ಹಿಂದೆ ಈ ಒಂದು ಸಾಲಿಗ್ರಾಮ ಭೂಮಂಡಲದ ಮೇಲೆ ಬಂದಿರತಕ್ಕಂಥದ್ದಿತ್ತು. ಇಡೀ ಭೂಮಿಯನ್ನೇ ಆಳ್ತಾ ಇರತಕ್ಕಂಥ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀವಿ. ನಿಜಕ್ಕೂ ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾಲಿಗ್ರಾಮ. ಇದನ್ನೆಲ್ಲವನ್ನು ಕೂಡ ತಾವು ಬರೀ ಈ ಒಂದು ಚಿತ್ರದಲ್ಲಿ ನೋಡ್ತಕ್ಕಂಥದ್ದಲ್ಲ, ಇದು ಮಾತ್ರ ಸೀಮಿತವಲ್ಲ. ತಾವೆಲ್ಲರೂ ಕೂಡ ಆಶ್ರಮಕ್ಕೆ ಬರಬಹುದು. ರಾಜ್ಯ ಅಲ್ಲ, ಹೊರ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ರೀತಿ ಮೇಳು ಕೀಳು ಇಲ್ದಿರ ಪ್ರತಿಯೊಬ್ಬರಿಗೂ ಕೂಡ ಆಧಾರದ ಸ್ವಾಗತ ಇವತ್ತಿನ ದಿವಸ ಮಹರ್ಷಿ ಮಂದಿರ ನಿಮ್ಮೆಲ್ಲರಿಗೂ ಕೂಡ ಕೋರ್ತಾ ಇದೆ. ತಾವೆಲ್ಲರೂ ಕೂಡ ಬರಬೇಕು, ಈ ಒಂದು ಸಾಲಿಗ್ರಾಮದ ದರ್ಶನವನ್ನ ಮಾಡಬೇಕು. ಸಾಲಿಗ್ರಾಮದ ದರ್ಶನದ ನಂತರ ಇಲ್ಲಿ ಸಿಗ್ತಕ್ಕಂಥ ತೀರ್ಥ ಪ್ರಸಾದವನ್ನ ತಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಆಗ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ತಾವೇ ಸ್ವತಃ ತಿಳಿಸ್ಬೇಕು. ಯಾಕೆ ಅಂದ್ರೆ ಬರೀ ಮಾತಲ್ಲಿ ಹೇಳಿದಾಗ ಇದು ಬರೀ ಒಂದು ಸಾಲಿಗ್ರಾಮ, ಒಂದು ಶಿಲೆ ತಾವು ಕಣ್ಣು ಮುಂದೆ ನೋಡ್ತಾ ಇರತಕ್ಕಂಥದ್ದಿರುತ್ತೆ. ಆದ್ರೆ ಇದರಲ್ಲಿರ್ತಕ್ಕಂಥ ಶಕ್ತಿಯನ್ನ ತಾವು ಅನುಭವಿಸಲೇಬೇಕಂದ್ರೆ, ನಿಜಕ್ಕೂ ಅನುಭವಿಸ್ಬೇಕಂದ್ರೆ ಬನ್ನಿ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಆಶ್ರಮಕ್ಕೆ. ಇದು ಇಲ್ಲೇ ಇರುತ್ತೆ. ಇದೇ ಬರ್ತಕ್ಕಂಥ 13ನೇ ತಾರೀಕು 13/6/2023 ಇದೇ ತಿಂಗಳು ಸಂಧ್ಯಾ ಕಾಲ ಪ್ರಾರಂಭ ಆಗತ್ತೆ ಇದರ ದರ್ಶನದ ಕಾಲ. ಅವತ್ತಿನಿಂದ ಸತತವಾಗಿ 11 ದಿನಗಳು 23ನೇ ತಾರೀಕಿನವರೆಗೂ ಕೂಡ ಈ ಒಂದು ಸಾಲಿಗ್ರಾಮ ಇದೇ ಒಂದು ಆಸ್ಥಾನದಲ್ಲಿರ್ತಕ್ಕಂಥದ್ದಿರುತ್ತೆ. ತಾವೆಲ್ಲರೂ ಕೂಡ ಬರ್ಬೋದು. ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ಮಾತ್ರ ಊಟದ ವ್ಯವಸ್ಥೆ, ಭಗವಂತ ಕೊಟ್ಟಷ್ಟು ಶಕ್ತಿಯಷ್ಟು ಒಂದು ಪ್ರಸಾದದ ವಿತರಣೆ, ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನಾವು ನಡೆಸಿರ್ತಕ್ಕಂಥವರಿದ್ದೇವೆ. ತಾವೆಲ್ಲರೂ ಕೂಡ ಬಂದು ಭಗವಂತನ ದರ್ಶನವನ್ನ ಮಾಡಿ ಪ್ರಸಾದವನ್ನ ಸ್ವೀಕರಿಸಿ ತಾವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೋಸ್ಕರ ಇಷ್ಟು ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ನೋಡಿ ಇವತ್ತಿನ ದಿವಸ ರಾಜ್ಯದಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಕೋರ್ಟು ಕಚೇರಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದಷ್ಟು ವಿರಸಗಳು, ಇಲ್ಲಾಂದ್ರೆ ನಿಮ್ಮ ವಾಸ್ತುವಿನ ವಿಚಾರವಾಗಿ ಒಂದಷ್ಟು ಕಲಹಗಳು ಉಂಟಾಗಿರ್ತಕ್ಕಂಥದ್ರಲ್ಲಿ, ಭೂಮಿಯ ವಿಚಾರವಾಗಿ ತೊಂದರೆ ಇರ್ತಕ್ಕಂಥದ್ದಿರಲಿ, ಯಾವುದೇ ರೀತಿ ಇರ್ತಕ್ಕಂಥ ಸಮಸ್ಯೆಗಳಿರ್ಲಿ, ಭೂಮಿಯ ವಿಚಾರ, ಭೂವರಾಹ ಸ್ವಾಮಿ ಅಂದ್ರೆ ಇಡೀ ಭೂಮಂಡಲವನ್ನೇ ಆಳ್ತಾ ಇರತಕ್ಕಂಥವನು. ಯಾಕೆ ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನ ನೆಲೆಗೊಳ್ಳಿಕೆನೆ ಒಂದು ಸಾನ್ನಿಧ್ಯವನ್ನ ಕಲ್ಪಿಸಿಕೊಟ್ಟವನು ಭೂವರಾಹ ಸ್ವಾಮಿ. ಅಂತಹ ಸ್ವಾಮಿಯ ಸಾಲಿಗ್ರಾಮ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ದರ್ಶನವನ್ನ ಮಾಡ್ತಾ ಇದ್ದೀರಿ. ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ, ಎಲ್ಲೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಕಂಡು ಕೇಳರಿಯದಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಮಾಣಿಕ್ಯ ಸಾಲಿಗ್ರಾಮ ತಾವೆಲ್ಲರೂ ಕೂಡ ದರ್ಶನವನ್ನ ಮಾಡ್ತಾ ಇದ್ದೀರಿ ನಿಮ್ಮ ಮಹರ್ಷಿ ಮಂದಿರದಲ್ಲಿ. ತಾವೆಲ್ಲರೂ ಕೂಡ ತಪ್ಪದೇ ಬರಬೇಕು. ಈ ಒಂದು ಶಕ್ತಿ ಸಾಲಿಗ್ರಾಮದ ಆ ಒಂದು ಶಕ್ತಿಯನ್ನ ತಾವೆಲ್ಲರೂ ಕೂಡ ಅನುಭವಿಸಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಈಗ ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ನಡೆಸ್ತೀವಿ. 11 ದಿವಸವೂ ಕೂಡ ಪೂಜಾನುಷ್ಠಾನ ಇರುತ್ತೆ. ಆ ಪೂಜಾನುಷ್ಠಾನಕ್ಕೆ ತಾವು ಕೂಡ ತಪ್ಪದೇ ಭಾಗಿಯಾಗಿ ಅಂತ ಹೇಳ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ಒಳ್ಳೆದಾಗ್ಲಿ, ಶುಭವಾಗಲಿ.
ಸ್ವಾಮಿ ಬಂದಂಥ ರೀತಿ ಎಲ್ಲವನ್ನೂ ತಾವು ದರ್ಶನ ಮಾಡ್ತಿದ್ದೀರಿ. ಇಷ್ಟು ಬೃಹತ್ ಬೆಟ್ಟದ ಸಾಲಿಗ್ರಾಮ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಸಾಲಿಗ್ರಾಮ, ಇಷ್ಟು ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಸಾಲಿಗ್ರಾಮ ದರ್ಶನ, ಇದು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ತಾವೇ ಸ್ವತಃ ಬಂದು ಮಹರ್ಷಿ ಮಂದಿರದಲ್ಲಿ ಈ ಕಾಯಕವನ್ನು ದರ್ಶನ ಮಾಡಬಹುದು. ನಿಮ್ಮೆಲ್ಲರ ದರ್ಶನಕ್ಕಾಗಿ ಭೂವರಹ ಸ್ವಾಮಿಯ ಸಾಲಿಗ್ರಾಮವನ್ನು, ಜೊತೆಗೆ ಸ್ವಾಮಿಯ ಅಭಿಷೇಕದ ತೀರ್ಥವನ್ನು, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಸ್ವಾಮಿಯ ಆ ಒಂದು ಮಹಾಪ್ರಸಾದವನ್ನು ತಾವೂ ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದವನ್ನು, ಈ ಒಂದು ಕಂಕಣದಾರವನ್ನು ಸಹಿತ ಬರ್ತಕ್ಕಂಥ ಭಕ್ತರು ಕೇಳಿ ತೆಗೆದುಕೊಂಡು ಹೋಗಿ. ಈ ಕಂಕಣದಾರ ವಾಸ್ತುಗೃಹಕ್ಕೂ, ಮದುವೆ ಆಗದಿರತಕ್ಕಂಥವ್ರಿಗೂ ಅಥವಾ ದಂಪತಿಗಳಿಗೂ, ಕುಟುಂಬದ ಸದಸ್ಯರ ಶ್ರೇಯೋಭಿಲಾಷಿಯಾಗಿ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಲಕ್ಷ್ಮೀ ಭೂವರಹ ಸ್ವಾಮಿಯ ಕಂಕಣದಾರವನ್ನು ತಮಗಾಗಿ ಏರ್ಪಾటు ಮಾಡಿರ್ತಕ್ಕಂಥದ್ದು. ಬರ್ತಕ್ಕಂಥವರು, ಅಪೇಕ್ಷೆ ಇರ್ತಕ್ಕಂಥವ್ರು ಕೇಳಿ ಪಡಿತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಓಂ ಶ್ರೀನಿವಾಸಾಯ ನಮಃ, ಓಂ ಶ್ರೀ ವೆಂಕಟೇಶಾಯ ನಮಃ, ಓಂ ಗೋಪೀಜನವಲ್ಲಭಾಯ ನಮಃ, ಓಂ ಪರಾಯ ನಮಃ, ಓಂ ಪರಮಪುರುಷಾಯ ನಮಃ, ಓಂ ಮಹಾಮೂರ್ತಯೇ ನಮಃ. ಪ್ರಮಾಣಂ ಬೀಜಮವ್ಯಯಂ ಅರ್ಥೋನರ್ಥ. ಭಗವಂತನ ಪ್ರಾರ್ಥನೆ ಮಾಡ್ತಾ ನಡೀತಿರ್ತಕ್ಕಂಥ ಈ ವೈಭವಪೂರಿತವಾದಂತಹ ಸಾಲಿಗ್ರಾಮ ದರ್ಶನ, ಈ ಪ್ರೋಮೋ ನೋಡಿ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಜುವಲ್ಸ್ ನೋಡಿದಾಗ ನಾನೇ ಮಂತ್ರಮುಗ್ಧನಾಗಿದ್ದೇನೆ. ಬರ್ತಿರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ ನೋಡಿ. ಸಾಲಿಗ್ರಾಮದ ವಿಚಾರ ಹೇಳ್ತಾ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸ್ವಾಗತಿಸೋದು ಅಥವಾ ಮೊದಲನೇ ನುಡಿ ಮತ್ತು ಮಾತಾಡುವಂತಹದ್ದು ಎಲ್ಲವನ್ನೂ ಮರೆತಂಗಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಜನ ಜನ ಜನ. ಆ ಭಗವಂತನ ಮತ್ತು ಭಕ್ತರ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ ಹಾಗಾಗ್ತಾ ಇದೆ. ಸಾಕಷ್ಟು ಪವಾಡಗಳು, ಒಂದಂತೂ ಸತ್ಯ, ಇಲ್ಲಿ ಕೂತು ನಿಮಗೆ ನಾನು ಸುಳ್ಳು ಹೇಳಬೇಕಾದ ಕಥೆನೇ ನನಗಿಲ್ಲ. ಯಾಕೆಂದರೆ ಬರೋ ಭಕ್ತರ ಬಾಯಲ್ಲಿ ಬರುವ ಮಾತಿದೆಯಲ್ಲ, ಅದು ಕೇಳಲಿಕ್ಕಷ್ಟು ಆನಂದ. ಒಮ್ಮೆ ದರ್ಶನಕ್ಕೆ ಬಂದು ಭಗವಂತನ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಹೋದ್ಮೇಲೆ ಮಾರನೇ ದಿವಸ ಬೆಳಗ್ಗೆ ಪುನಃ ಅದೇ ಅವರೇ ಸರ್ತಿ ಸಾಲಲ್ಲಿ ಕಂಡಾಗ ಏನಪ್ಪ ತಿರುಗಿ ದರ್ಶನ ಅಂದರೆ, ಅವ್ರು ಹೇಳ್ತಾರೆ, ನೆನ್ನೆ ರಾತ್ರಿ ಹೋದೆ, ಇಂಥದ್ದೊಂದು ಕೆಲಸ ಆಯಿತು, ತಿರುಗಿ ದರ್ಶನಕ್ಕೆ ಬಂದೆ. ಒಂದಿಬ್ಬರು ಮೂರು ಜನ ಬ್ಯಾಂಕಿಂದು, ಆಫೀಸುಗಳದು, ಕೆಲಸದ್ದು, ನಿಜಕ್ಕೂ ಬಹಳ ಸಂತೋಷ ಅನಿಸುತ್ತೆ. ನನಗಂತೂ ಒಂದು ಸಂತೋಷ, ಮಹರ್ಷಿ ಮಂದಿರದಲ್ಲಿ ಇಂತಹ ಒಂದು ಅಭೂತಪೂರ್ವವಾದಂಥ ವಿಶೇಷವಾದಂಥ ಸಾಲಿಗ್ರಾಮ ನಮ್ಮ ಮಹರ್ಷಿ ಮಂದಿರದಲ್ಲಿ 10 ಜನ ಭಕ್ತರಿಗೆ ದಾರಿ ಸಿಗ್ತಾ ಇದೆಯಲ್ಲ, ಅದೊಂದು ಸೌಭಾಗ್ಯ. ಇದು ನಿಜಕ್ಕೂ ಹೇಳಬೇಕಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಬರ್ತಿರ್ತಕ್ಕಂಥ ಭಕ್ತರು ಹೊಸಬರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಕ್ರಮ. ನಮ್ಮಲ್ಲಿ ಹೊಸಬ್ರು ಎಷ್ಟು ಜನ ಇದ್ದಾರೋ ಹಾಗೆ ಹಳಬರು ತಿರುಗಿ ಬರ್ತಿದ್ದಾರೆ. ಹಿಂದೆ ದರ್ಶನ ಮಾಡಿ ಹೋದವರು ಪುನಃ ಸರ್ತಿ ಸಾಲಲ್ಲಿ ಬಂದು ದರ್ಶನ ಮಾಡಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ಕಾಣ್ತಾ ಇದ್ದೇನೆ. ನಾನೇ ಅಷ್ಟೇ ಅಲ್ಲ, ಬರೋ ಭಕ್ತರ ಮಧ್ಯದಲ್ಲಿ ಅವ್ರು ಹಂಚ್ಕೊಳ್ತಿದ್ದಾರಲ್ಲ, ನಾನು ನಿನ್ನೆ ಬಂದು ಒಂದು ಸಂಕಲ್ಪ ಮಾಡಿದೆ, ನಿನ್ನೆ ಬಂದು ಮಣ್ಣನ್ನು ಭಗವಂತನಿಗೆ ತೋರಿಸಿದೆ, ನನ್ನ ವಾಸ್ತುಗೃಹದಲ್ಲಿ ಇಂಥ ಸಮಸ್ಯೆ ಇತ್ತು, ನನ್ನ ಮನೆಗಿಂತ ತೊಂದರೆ ಇತ್ತು, ನಾನು ಬ್ಯಾಂಕ್ ಲೋನ್ಗೆ ಸತತ 6 ತಿಂಗಳಿಂದ ಶ್ರಮಿಸ್ತಾ ಇದ್ದೆ, 6 ತಿಂಗಳಾದರೂ ನನ್ನ ಬ್ಯಾಂಕ್ ಲೋನ್ ಆಗಿರಲಿಲ್ಲ, ನಿನ್ನೆ ಬೆಳಗ್ಗೆ ಅವರೇ ಫೋನ್ ಮಾಡಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ಅಂತ. ಏನು ಹೇಳಬೇಕು ಈ ವಿಚಾರ? ನಿಜಕ್ಕೂ ಪ್ರತಿಯೊಬ್ಬರ ಮನಸ್ಸು ಆ ಸಾಲಿಗ್ರಾಮ ಭಗವಂತ ಬೆಳಗ್ಗೆ ನಾವು ಮಹರ್ಷಿ ಮಂದಿರದಲ್ಲಿ ರಾತ್ರಿ ಅಲ್ಲಿ ಸ್ಥಾಪನೆ ಆಗುತ್ತೆ, ಬೆಳಗ್ಗೆ ಹೊರಗಡೆ ತಂದು ಭಕ್ತರ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸ್ವಾಮಿ ಒಳಗಡೆ ಬರೋದು ಹೊರಗಡೆ ಹೋಗೋದು ಆ ಕಾಲ ಇದೆಯಲ್ಲ, ಆ ಮುಹೂರ್ತವನ್ನೇ ನಮಗೆ ತರ್ಕೊಳ್ಳಿಕ್ಕಾಗೋದಿಲ್ಲ ಅಲ್ಲಿ, ಅಂದರೆ ಅಷ್ಟು ವೈಬ್ರೇಷನ್ಸ್ ಇದೆ. ಇನ್ನು ಅನ್ನಪ್ರಸಾದದ ಕತೆ ಹೇಳಿದ್ರೆ, ನೀವು ಪರೀಕ್ಷೆ ಮಾಡಬೇಕಾದ್ರೆ ಸುಮ್ಮನೆ ಅಡುಗೆ ಮನೆಯೊಳಗೆ ಒಂದು ಕಾಲಿಡಬೇಕು.
ಅಡಿಗೆ ಮನೆ ಪೂರ್ತಿ ಯಜ್ಞೇಶ್ವರ ಆವರಿಸ್ಬಿಟ್ಟಿದ್ದಾನೆ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ಏನು ದಿವಸ 11 ಕ್ವಿಂಟಾಲು 12 ಕ್ವಿಂಟಾಲ್ ರೈಸು, ನಿನ್ನೆ 9 ಕ್ವಿಂಟಾಲ್ ರೈಸು ಪ್ರಸಾದ ಆಗಿದೆ. ಇಷ್ಟು ಜನ ಭಕ್ತರು ಬಂದೋದಾಗ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸರ್ತಿ ಸಾಲಲ್ಲಿ ಬಂದು ಸಮಾಧಾನದಿಂದ ಅಲ್ಲಿ ಹತ್ತಿರಕ್ಕೆ ದೇವ್ರ ಹತ್ತತ್ರ ಬರ್ತಿದ್ದಾಗೆ ನೂಕು ನುಗ್ಗಾಟ ಮಾಡ್ಕೊಂಡ್ಬಿಡ್ತೀರಿ. ನಾವು ಏನು ಹೇಳಿದ್ರು ಕೇಳೋಷ್ಟು ತಾಳ್ಮೆ ನಿಮಗಿರೋದೇ ಇಲ್ಲ. ನಿನ್ನೆ ಒಂದಷ್ಟು ಜನನ ಭಾಳ ಕೋಪವಾಗಿ ಮಾತಾಡ್ಬಿಟ್ಟೆ ನಾನು. ನನಗೂ ತಡ್ಕೊಳ್ಳೋಕ್ಕಾಗಲೇ ಇಲ್ಲ ಪರಿಸ್ಥಿತಿ. ಯಾಕೆಂದರೆ ಯಾರ ಮಾತುಗೂ ಕಂಟ್ರೋಲಿಗೆ ಬರೋದೇ ಇಲ್ಲ ಅಲ್ಲಿ. ಅದು ಹಣೆ ಬಾರಕ್ಕೆ ಭಗವಂತನ ಸಾನ್ನಿಧ್ಯದ ಹತ್ರ ಬಂದಾಗ ಅದೇನು ಆವೇಶಕ್ಕೆ ಒಳಗಾಗ್ಬಿಡ್ತಿರೋ ಏನೋ ನನಗೆ ಅರ್ಥವಾಗ್ತಿಲ್ಲ. ಸರ್ತಿ ಸಾಲಲ್ಲಿ ಬರ್ತಿರ್ತೀರಿ, ಹಿಂದೆಯಿಂದ ಲೈನ್ ಎದ್ದು ಬಂದು ಮುಂದೆ ಇನ್ನೇನು ದರ್ಶನಕ್ಕೆ ಬರಬೇಕು 4-5 ಲೈನ್ ನಿಂತಿದೆ ಅಂದಾಗ ಎಲ್ಲ ಒಟ್ಟಿಗೆ ಒಂಥರ ಪ್ರವಾಹ ಥರ ಅಪ್ಪಳಿಸ್ಬಿಟ್ರೆ, ಅಕಸ್ಮಾತ್ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದಾರೆ, ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಬಂದಿರ್ತಾರೆ, ನಾವೇ ಆ ಜಾಗದಲ್ಲಿ ಬಂದು ನಿಂತರೆ ನಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಪರಿಜ್ಞಾನ ನಾವು ಆಲೋಚನೆ ಮಾಡಬೇಕಲ್ವ. ಅದಕ್ಕಾದರೂ ಸ್ವಲ್ಪ ಹಿಂದೆ ಇರ್ತಕ್ಕಂಥವ್ರು ಸ್ವಲ್ಪ ದಾರಿ ಮಾಡಿಕೊಟ್ಟು ಮುಂದೆ ಖಾಲಿ ಆದರೆ ನೀವು ಪುನಃ ಫ್ರೀಯಾಗಿ ಬರ್ತೀವಿ. ನೋಡಿ, ಒಂದು ತಪ್ಪನ್ನು ಎಲ್ಲರೂ ಮಾಡೋವಂಥದ್ದು ಏನಪ್ಪ ಅಂದರೆ, ಇದು ಎಲ್ಲ ಕಡೆ ನಾವು ಮಾಡ್ತೀವಿ. ಈ ತಪ್ಪನ್ನು ನಾವು ತಿದ್ದುಕೊಂಡ್ರೆ ಬಹುಶಃ ದೇವ್ರ ಕಣ್ತುಂಬ ನಾವು ನೋಡ್ಬೋದು, ಇನ್ನೂ ಚೆನ್ನಾಗಿ ನೋಡ್ಬೋದು. ತಿರುಪತಿಗೆ ಹೋಗ್ತೀವಿ, ಸರ್ತಿ ಸಾಲ ದಾರಿ ಉದ್ದಕ್ಕೂ ಕರೆಕ್ಟಾಗಿ ನಡ್ಕೊಂಡು ಹೋಗ್ತೀವಿ. ಇನ್ನೇನು ದೇವ್ರ ಹತ್ರಕ್ಕೆ ಹೋದಾಗ ಆ ಥರ ನಾನು ದೇವ್ರು ನೋಡ್ಬಿಡ್ಬೇಕು ಅಂತ ನಾವೇ ಮುಂದಿನವ್ರನ್ನ ಹಿಂದೆ ನೋಡಿ ಅಲ್ಲಿರ್ತಕ್ಕಂಥ ಯಾರು ವಾಲಂಟಿಯರ್ಸ್ ಇರ್ತಾರಲ್ಲ, ಸಿಬ್ಬಂದಿ ಇರ್ತಾರಲ್ಲ, ಅವ್ರು ನಮ್ಮನ್ನು ತಳ್ಳಲ್ಲ, ನಾವೇ ತಳ್ಳಿಬಿಡ್ತೀವಿ. ಅಂದರೆ ನಾನು ಹೋಗಿ ದೇವ್ರನ್ನ ನೋಡ್ಬಿಡ್ಬೇಕು ಅನ್ನೋ ಆತರಕ್ಕೆ ನಾನು ಮುಂದಿರ್ತಕ್ಕಂಥ 20 ಜನ ನಾನು ಜೋರಾಗಿ ತಳ್ಳೋದು. ಆ 20 ಜನಕ್ಕೂ ದರ್ಶನ ಸರಿಯಾಗಲ್ಲ. ನೀನು ಬರ್ಬೇಕಾದ್ರೆ ನಿನ್ನಿಂದ 20 ಜನ ಅವರು ತಳ್ತಾರೆ, ನಿಮಗೂ ದರ್ಶನ ಸರಿಯಾಗಲ್ಲ. ಇದೆಲ್ಲ ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿಗಳು ಹೇಗಾಗತ್ತೆ ಅಂತ. ಮತ್ತು ಏಕಾಏಕಿ ಇಷ್ಟು ಜನಸಾಗರ ಹೀಗೆ ಸೇರುತ್ತೆ ಅಂತ ನಮಗೂ ಗೊತ್ತಿಲ್ಲ ಕತೆ. ಮತ್ತು ಈ ಭಗವಂತನ ನೋಡಲಿಕ್ಕೆ ಬರ್ತಿರ್ತಕ್ಕಂಥವ್ರಿಗೆ ಅದು ಆ ಒಂದು ಮನಸ್ಸು ಅಲ್ಲಿ ಒಳಗೆ ಬರ್ತಿದ್ದಾಗೆ, ಆ ವೈಬ್ರೇಷನ್ ಇದೆಯಲ್ಲ, ಆಶ್ರಮದ ಒಳಗಡೆ ಬರ್ತಿದ್ದಾಗೆ ಎಲ್ಲರೂ ಅವ್ರನ್ನವ್ರು ಮರೆತು ಹೋಗ್ತಾ ಇದ್ದಾರೆ. ಅಂತಹ ಒಂದು ಕ್ಷಣ ಅಲ್ಲಿಗೆ ನಾನು ಕಾಣ್ತಾ ಇದ್ದೇನೆ. ಅದು ಅದೃಷ್ಟಕ್ಕೆ ಸರಿಯಾಗಿ ಈ ಮೈಕ್ ಸೆಟ್ಟು, ಆ ವೈರುಗಳು ಏನು ಆ ನೂಕು ನುಗ್ಗಾಡದಲ್ಲಿ ನಾವು ಎಷ್ಟು ಮೈಕ್ ಸೆಟ್ಟು ವೈರು ಹಾಕಿದರೂ ಅದನ್ನು ಚೂರು ಮಾಡಾಕಿರ್ತಾರೆ. ಯಾವಾಗ ಮೈಕ್ ಇಲ್ಲ ನನ್ನ ಸ್ವರ ಹಿಂದಿನವರು ಕೇಳಿಸಲ್ಲ. ಆ ಗಂಟ್ಲು ಕಿರ್ಚಿ ಬೆಳಗ್ಗೆ ಎದ್ದು ನನ್ನ ವಾಯ್ಸು ನಿಮ್ಮ ಮುಂದೆ ಬಂದಾಗ ಹೇಗಿರುತ್ತೋ ನನಗಂತೂ ಗೊತ್ತಿಲ್ಲ. ರಾತ್ರಿ 3 ಗಂಟೆಗೆ ಮಲಗ್ತಾ ಇದ್ವಿ ನಾವು. ರಾತ್ರಿ 3 ಗಂಟೆಗೆ ಮಲಗೋದು, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು, ಪುನಃ ನಿತ್ಯ ಅನುಷ್ಠಾನ ಮುಗಿಸೋದು, ಓಡಿ ನಿಮ್ಮ ಮುಂದೆ ನಾನು ಬರೋದು. ಇದು ನಾನಷ್ಟೇ ಅಲ್ಲ, ಇಡೀ ನನ್ನ ಪರಿವಾರವೇ ಹಾಗಾಗಿಬಿಟ್ಟಿದೆ. ಇರಲಿ, ಇನ್ನಷ್ಟು ಸೇವೆ ಮಾಡೋಣ, ತಪ್ಪಲ್ಲ. ಯಾಕೆಂದರೆ ಅಭೂತಪೂರ್ವವಾದಂತಹ ಇನ್ನೊಬ್ಬರ ಕಷ್ಟ ದೂರ ಆಗಲಿಕ್ಕೆ ಭಗವಂತನೇ ದರೆಗಿಳಿದಂಗೆ ಆಗಿಬಿಟ್ಟಿದೆ ಅಲ್ಲಿ ಪರಿಸ್ಥಿತಿ. ಯಾಕೆಂದರೆ ಅಂತಹ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ದರ್ಶನ ಮಾಡುವಾಗ ಎಲ್ಲರೂ ಸಹಿತ ಸಹಕರಿಸಬೇಕು. ಬರ್ತಕ್ಕಂಥ ಭಕ್ತರು ನೀವೇನೇ, ಅಯ್ಯೋ ಹಿಂಗಿದೆಯಲ್ಲ, ಆಶ್ರಮ ಚಿಕ್ಕದಾಗಿದೆಯಲ್ಲ, ನಾವು ಹೀಗೆ ಮಾಡೋಣ, ಈ ಥರ ಮಾಡಿದ್ರೆ ಹಿಂಗೆ ಸರಿ ಹೋಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಇಡೀ ನಮ್ಮ ಆಶ್ರಮ ಹಚ್ಚ ಹಸಿರಿನಿಂದ ಭಾಳ ಕಂಗೊಳಿಸ್ತಾ ಇತ್ತು. ಆದರೆ ಈಗ ಆ ಹಸಿರನ್ನು, ಆ ಒಂದು ಹಳೆ ಆಶ್ರಮನ ನೋಡಬೇಕಾದ್ರೆ ಇನ್ನು ಬಹುಶಃ 4 ತಿಂಗಳು 5 ತಿಂಗಳೇ ಆಗುತ್ತೋ ಏನೋ. ಆ ಗಿಡ ಮರಗಳು ಆ ಥರ ಬೆಳಿಬೇಕಾದ್ರೆ, ಆ ಹಸಿರು ನೋಡಬೇಕಾದ್ರೆ. ಇರಲಿ, ಅದೆಲ್ಲ ಸರಿ ಮಾಡಿಕೊಳ್ಳೋಣ. ಯಾರಿಗೂ ತೊಂದರೆ ಆಗಬಾರ್ದು, ಅದು ಬಹಳ ಮುಖ್ಯ. ಇಲ್ಲಿವರೆಗೂ ಯಾವ ಸಮಸ್ಯೆ ಆಗಿಲ್ಲ, ಅದು ಬಹಳ ಸಂತೋಷ. ಅಷ್ಟು ಜನ ಬಂದು ಫ್ಲೋಟ್ ಹೋಗ್ತಾ ಇದ್ರು, ಅಷ್ಟು ಜನ ಬಂದು ಪ್ರಸಾದ ಸ್ವೀಕರಿಸ್ತಿದ್ರು. ನೋಡಿ, ಸಾವಿರಾರು ಜನ ಬಂದಾಗ ಒಂದು 20 ಜನ 30 ಜನ ಅವರು ಆವೇಶಕ್ಕೊಳಗಾಗುವಂಥದ್ದು, ಜೋರಾಗಿ ಮಾತಾಡುವಂಥದ್ದು, ಆ ಏರ್ಧ್ವನಿಯಲ್ಲಿ ಮಾತಾಡುವಂಥದ್ದು, ಆನಂದ್ ಗುರುಜಿ ಮಾಡಿದ್ದೇ ಸರಿ ಇಲ್ಲ ಅನ್ನೋದು, ವ್ಯವಸ್ಥೆನೇ ಸರಿ. ವ್ಯವಸ್ಥೆ ಅಂದರೆ ಅದು ಅರ್ಥ ಮಾಡ್ಕೊ, ವ್ಯವಸ್ಥೆನಲ್ಲಿ ಅವರು ಇದ್ದಾರೆ ಅನ್ನೋದು ಬಿಟ್ಬಿಡ್ತಾರೆ, ವ್ಯವಸ್ಥೆ ಸರಿಯಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಕಿರ್ತಕ್ಕಂಥ ಬ್ಯಾರಿಕೇಡ್ಸು, ಹಾಕಿರ್ತಕ್ಕಂಥ ಮರಗಳ ಒಂದು ಏನು ಬಿಗಿ ಇದೆಯೋ ಅದನ್ನೇ ಚೂರು ಮಾಡ್ಕೊಂಡು ಆಚೆ ಬಂದುಬಿಟ್ಟು ಎಲ್ಲರೂ ಓಡಿ ಬಂದುಬಿಟ್ರೆ ನಾನೇನು ಮಾಡೋದು? ಹೋಗಲಿ, ನಾನು ವ್ಯವಸ್ಥೆ ಮಾಡೋಣ ಅಂತ ಆಚೆ ಕಡೆ ಅಲ್ಲಿ ಓಡಾಡಿದ್ರೆ, ನಾನು ಎಲ್ಲೋದ್ರೆ ಅಲ್ಲೇ ನನ್ನ ಕಾಲು ಬಿಗಿಯ ಗಟ್ಟಿ ಹಿಡ್ಕೊಂಬಿಟ್ರೆ ಮುಂದೆ ನಾನು ಹೋಗೋದು ಹೇಗೆ? ಇದೆಲ್ಲ ಕಷ್ಟ. ಆದರೆ ಒಂದು ಹೊಸತನ ಇದೆ, ಒಂದು ವಿಶೇಷವಾಗಿದೆ, ಒಂದು ಸಾನ್ನಿಧ್ಯ ಇದೆ. ದರ್ಶನ ಮಾಡೋಣ. ಶುಕ್ರವಾರದವರೆಗೂ ಮಾತ್ರ. ಒಳ್ಳೆಯದಾಗಲಿ. ಮಂಗಳವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಕೋಪೌಟ್ ಬೈ ಲಲಿತಾ ಜ್ಯುವೆಲರ್ಸ್ ಮತ್ತು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. ಇದೇನು ಗುರುಗಳೇ, ಹಿಂದಿನ ಭಾಗದಲ್ಲಿ ತಾವು ಬರಲಿಲ್ಲ, ಈಗ ಪ್ರತ್ಯಕ್ಷವಾಗಿಬಿಟ್ಟಿದ್ದೀರಲ್ಲ ಸಡನ್ನಾಗಿ, ಏನಿದು ಸಮಸ್ಯೆ, ಏನಿದು ಕತೆ ಅಂತ ಕೇಳ್ತಾ ಇರ್ಬೋದು ತಾವೆಲ್ಲ. ಹೌದು, ನಿಜವಾಗೂ. ಯಾಕೆಂದರೆ ಆಶ್ರಮದಲ್ಲಿ ನಡೀತಾ ಇರತಕ್ಕಂಥ ಆ ಒಂದು ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮದ ದರ್ಶನ ನಿಜಕ್ಕೂ ಅದ್ಭುತವಾಗಿ ನೆರವೇರ್ತಾ ಇದೆ.
ಬೆಳಗ್ಗೆನೂ ಕೂಡ ಈ ಒಂದು ಮಳೆಯ ಸಾಂದ್ರತೆಯಲ್ಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದರು. ಆ ಒಂದು ಸಮಯದಲ್ಲಿ ಪ್ರತಿನಿತ್ಯದ ಅನುಷ್ಠಾನದಲ್ಲಿ ಸ್ವಲ್ಪ ಸಮಯ ತಡ ಆಗಿರೋ ಕಾರಣದಿಂದ ಇವತ್ತಿನ ದಿವಸ ನಾವೂ ಕೂಡ ಕಾರ್ಯಕ್ರಮದ ಒಳಬರಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಯಾಕೆಂದರೆ ಮಾರ್ಗ ಮಧ್ಯನೂ ಕೂಡ ಸಾಕಷ್ಟು ಮಳೆ, ಸಿಕ್ಕಾಪಟ್ಟೆ ಮಳೆ, ನಾವು ಬೇಗ ಬರಲಿಕ್ಕೂ ಕೂಡ ಅವಕಾಶ ಆಗಲಿಲ್ಲ. ಅಂತಹ ಸಮಯದಲ್ಲೂ ಕೂಡ ಬಿಡದಿರ ನಿಮ್ಮ ವಾಸ್ತುಗೃಹಕ್ಕೆ ನಾವು ಬರಲೇಬೇಕು ಅಂತ ಹೇಳಿ ಪಣ ತೊಟ್ಟು, ಇದು ನಮ್ಮ ಜವಾಬ್ದಾರಿ, ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಬಂದಿದ್ದೇವೆ. ಈಗಾಗಲೇ ಗುರುಗಳು ಕೂಡ ನನಗಿನ್ನ ಮೊದಲನೇದಾಗಿ ಗುರುಗಳು ಬಂದುಬಿಟ್ಟಿದ್ದಾರೆ. ಗುರುಗಳಿಗಾಗಲೇ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಟ್ಟಿರ್ತಕ್ಕಂಥದ್ದು ಆಗಿದೆ, ಅವರಾಗವರೇ ಸ್ವಾಗತ ಕೋರ್ಕೊಂಡಿದ್ದು ಆಗೋಗಿದೆ. ನಾನು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇನ್ನು ಗುರುಗಳ ವೇಯಿಂದ ಇನ್ನೂ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು, ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಮೊದಲನೇದಾಗಿ ಗುರುಗಳ ಹತ್ರ ತಿಳ್ಕೊಳ್ಳೋಣ. ಅದಾದಮೇಲೆ ಬಹಳ ವಿಶೇಷವಾಗಿ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ದಾಗಲಿ, ರಾಶಿಫಲವನ್ನು ತಿಳ್ಕೊಳ್ತಕ್ಕಂಥದ್ದಾಗಲಿ ಎಲ್ಲವೂ ಕೂಡ ಮುಂದಿನ ಭಾಗದಲ್ಲಿ ನೆರವೇರ್ತಾ ಹೋಗುತ್ತೆ. ಗುರುಗಳೇ, ಇವತ್ತಿನ ದಿವಸ ನಮ್ಗೆ ಏನು ತಿಳಿಸ್ಕೊಡ್ತೀರಿ? ಮೊದಲನೇದಾಗಿ ಮುಖ್ಯವಾಗಿ ಮಹರ್ಷಿ ಮಂದಿರಕ್ಕೆ ಬರ್ತಕ್ಕಂಥ ಭಕ್ತರಲ್ಲಿ ಒಂದು ಮನವಿ ನೀಡ್ತಾ ಇದ್ದೇನೆ. ಬರ್ತಕ್ಕಂಥವರು ಸ್ವಾಮಿಯ ದರ್ಶನಕ್ಕೆ ಬರೋರು ಸ್ವಲ್ಪ ತಾಳ್ಮೆಯಿಂದ ಸಮಾಧಾನವಾಗಿ ಬಂದು ಸ್ವಾಮಿನ ಕಣ್ತುಂಬ ದರ್ಶನ ಮಾಡಿ. ನಾನು ಹೇಳೋದು ಇಷ್ಟೇ, ಸರ್ತಿ ಸಾಲಲ್ಲಂತೂ ಬಂದಿರ್ತೀರಿ, ಲೈನಲ್ಲಿ ಬಂದಿರ್ತೀರಿ. ಲೈನಲ್ಲಿ ಬಂದು ಇನ್ನೇನು ದೇವ್ರ ಹತ್ತಿರಕ್ಕೆ ಬಂದಾಗ ಉದ್ವಿಗ್ನರಾಗ್ದಿರ ಸ್ವಲ್ಪ ಸಮಾಧಾನವಾಗಿರಿ. ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀವೇ ಕೈ ಹಿಡಿದು ಅವ್ರಿಗೆ ದರ್ಶನಕ್ಕೆ ದಾರಿ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿನೋ ನಿಮ್ಮನೆಲ್ಲ ವಯಸ್ಸಾದವ್ರನ್ನ ಕರ್ಕೊಂಬಂದ್ರೆ ಹೇಗೆ ನೋಡ್ಕೊಳ್ತಿರೋ ಹಾಗೇ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕೊಡೋ ಪ್ರಸಾದನ ಮಾತ್ರ ದಯವಿಟ್ಟು ಹೇಳ್ತೇನೆ, ಪ್ರಸಾದದಲ್ಲಿ ಮಾತ್ರ ಕೊಪ್ಪರಿಗೆ ಬೆಳೀತಾ ಇದೆ, ಏನು ಅನ್ನದ ಪಾತ್ರೆ ರಾಶಿ ಬರ್ತಾ ಇದೆ ಆಚೆಗೆ, ಸಮೃದ್ಧಿಯಾಗಿ ಊಟ ಮಾಡಿ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಪ್ರಸಾದ ಇಲ್ಲ ಅಂತಿಲ್ಲ, ಪ್ರಸಾದ ಸಮೃದ್ಧಿಯಾಗಿದೆ. ಆ ಇರೋ ಪ್ರಸಾದವನ್ನು ಕೇಳಿ ಪಡೀರಿ, ಎಷ್ಟು ಬೇಕೋ ಅಷ್ಟು. ಮತ್ತು ಒಂದು ಲೈನ್ ಮಾಡಿ, ಎಲ್ಲರೂ ಏಕಾಏಕಿಯ ಪಾತ್ರೆಗಳ ಮೇಲೆ ಹಂಗೆ ಹೊರಟೋಗ್ಬಿಟ್ರೆ ಎಲ್ಲರೂ ಒಂದು 20 ತಟ್ಟೆ ಮುಂದ್ಗಡೆ ಒಂದೇ ಬಂದರೆ ಬಡಿಸೋವನ ಕತೆ ಏನಾಗಬೇಕು? ಆ ಬಡಿಸೋವ್ರ ಕತೆನೂ ಯೋಚನೆ ಮಾಡಬೇಕು. ಹಾಗೆ ಹೆಣ್ಣುಮಕ್ಕಳು, ತಾಯಂದರು ತಾವು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು. ಸಮಾಧಾನದಿಂದ ವರ್ತನೆ ಮಾಡಿ, ಕಣ್ತುಂಬ ಭಗವಂತನ ದರ್ಶನ ಮಾಡಿ. ಒಂದು ಅಪರೂಪವಾದ ಶಕ್ತಿ, ಅಪರೂಪವಾದಂಥ ಮಾಣಿಕ್ಯ ಅದು. ಅದರ ಮುಂದೆ ನಿಂತು ಒಂದು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ವೈಬ್ರೇಷನ್ನೇ ಬೇರೆ. ಯಾವುದು ತೊಂದರೆಯಲ್ಲಿದ್ದೀವಿ, ಯಾವ ಕಷ್ಟದಲ್ಲಿದ್ದೀವಿ, ಏನು ಸಮಸ್ಯೆ ಹೊತ್ತಿದ್ದೀವಿ, ಇಲ್ಲಿವರೆಗೂ ಏನು ನರಕ ಅನುಭವಿಸಿದ್ದೀವೋ ಅದರಿಂದ ಹೊರಗಡೆ ಬರೋಕ್ಕೆ ಸಿಕ್ಕಂಥ ಒಂದು ಸುವರ್ಣಾವಕಾಶ ಇದು. ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದು ಎಲ್ಲರಿಗೂ ಆಗಲಿ, ಒಳ್ಳೆಯದಾಗಲಿ. ಹಾಗೆ ಇಲ್ಲಿವರೆಗೂ ದಾರದ ವ್ಯವಸ್ಥೆ, ನಿನ್ನೆ ಒಂದು ದಿವಸ ದಾರ ನಾವು ಅಂದುಕೊಂಡಿದ್ವಿ ಒಂದಷ್ಟು ದಿವಸ ಕೊಡ್ಬೋದು ಅಂತ. ಆ ಕಂಕಣ ದಾರ ನಿನ್ನೆಗೆ ಸಂಪೂರ್ಣ ಮುಗೀತು. ಇನ್ನು ನಾನು ವ್ಯವಸ್ಥೆ ಮಾಡಲಿಕ್ಕೂ ನನಗೆ ಸಮಯ ಇಲ್ಲ. ಅದರಿಂದ ದಾರ ಆಗಲಿ ಅಥವಾ ಇನ್ನೇನಾದರೂ ದಾರ ಮತ್ತು ಕಾರ್ಡು, ಸ್ವಾಮಿಯ ಫೋಟೋ ಇವತ್ತಿಗೆ ಮುಗಿದಿದೆ. ಇವತ್ತು ಸಿಗುತ್ತೋ ಇಲ್ಲೋ ಭಕ್ತರಿಗೆ ಗೊತ್ತಿಲ್ಲ ನನಗೆ. ನೆನ್ನೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಇನ್ನೇನಪ್ಪ ಅಂದರೆ ಸ್ವಾಮಿನ ದರ್ಶನ ಮಾಡಬೇಕು. ನೀವು ತಂದಿರ್ತಕ್ಕಂಥ ಮಣ್ಣನ್ನು ಭಗವಂತರು ತೋರಿಸ್ಬೇಕು. ಆ ಮಣ್ಣನ್ನು ಪುನಃ ನಿಮ್ಮ ಮನೇಲಿ 2 ದಿವಸ ಕಾಲ ಅದಕ್ಕೊಂಚೂರು ಪ್ರಾರ್ಥನೆ ಮಾಡಬೇಕು. ಅದಾದಮೇಲೆ ಹಸಿರು ಗಿಡದ ಮೇಲೆ ತುಳಿದಿದ್ದ ಸ್ಥಳದಲ್ಲಿ ಹಾಕಬೇಕು. ಇಷ್ಟು ಕ್ರಮ. ಇನ್ನು ತೀರ್ಥ ಅಂತೂ ಇದ್ದೇ ಇರುತ್ತೆ. ತೀರ್ಥವನ್ನು ಮನೆಗೆ ತೊಗೊಂಡೋಗಿ 9 ದಿವಸ ಇಲ್ಲಿ ಬಂದು ನೀವು ಸ್ವಾಮಿ ದರ್ಶನ ಆದಮೇಲೆ 9 ದಿವಸ ಆ ತೀರ್ಥವನ್ನು ಡೈಲಿ ಒಂದೊಂದು ಸ್ಪೂನಷ್ಟು ಒಂದು ಉದ್ದರಣೆ ಕೈಲಿ ಹಾಕೊಂಡು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ. ಇಷ್ಟು ಮಾತ್ರಕ್ಕೆ ಅವಕಾಶ ಮಾಡಿಕೊಳ್ಳಿ. ಹೊಟ್ಟೆ ತುಂಬ ಪ್ರಸಾದ ಊಟ ಮಾಡಿ. ಆದರೆ ನಿಮಗೆ ಕಂಕಣ ಮತ್ತು ಫೋಟೋ ಅನ್ನೋದ್ರ ಬಗ್ಗೆ ಮಾತ್ರ ದಯವಿಟ್ಟು ಅದನ್ನು ಅಪೇಕ್ಷೆ ಪಡಬೇಡಿ. ಇವಾಗ ಈ ಸನ್ನಿವೇಶ ಆಗ್ತಾ ಇಲ್ಲ, ಅದನ್ನು ಸುಧಾರಣೆ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ನಾನು ಒಬ್ಬರು ಅದರಲ್ಲೂ ನಮ್ಮ ಬುದ್ಧಿವಂತರು ಹೇಗಪ್ಪ, ನಿನ್ನೆ ದಾರವನ್ನು ಕಟ್ಟುವಾಗ ಒಬ್ಬೊಬ್ರಿಗೆ ಒಂದೊಂದು ಅಂತ ಕೊಟ್ಟರೆ, ನನ್ನ ಮನೇಲಿ 8 ಜನ ಇದ್ದಾರೆ, ನಮ್ಮ ಮನೇಲಿ 9 ಜನ ಇದ್ದಾರೆ, ನಮಗೆ ಸುಸ್ತಾಗಿ ಸ್ವಲ್ಪ ಆ ಕಡೆ ದಾಟಿಸಿ ಒಂದಷ್ಟು ಬಂಡ್ಲನ್ನು ಹೊರಗೆ ಕೊಟ್ಟರೆ ಆ ಬಂಡ್ಲು ಒಂದು 20 ಜನನೂ ತೊಗೊಳ್ಳಿಲ್ಲ. ಎಲ್ಲರೂ ಒಂದೊಂದು ಹಿಡಿ ಬಂಡ್ಲನ್ನು ಹಾಗಾಗಿ ಬ್ಯಾಗ್ ಹಾಕಿಬಿಟ್ರೆ ನಾನು ಏನು ಮಾಡೋದು? ಅರ್ಥ ಮಾಡ್ಕೊಳ್ಳಿ. ಒಂದು ಬಾಕ್ಸರ್ ನೀರನ್ನು ತಂದು ಸಮುದ್ರಕ್ಕೆ ಹಾಕ್ದಂಗೆ ಆಗ್ತಾ ಇದೆ ನನಗೆ. ಅದರಿಂದ ಕೆಲವು ವ್ಯವಸ್ಥೆಗಳನ್ನು ಸಮಾಧಾನವಾಗಿ ಅಲ್ಲಿ ಬಂದಿರತಕ್ಕಂಥವ್ರು ಯಾರಿದ್ದೀರಿ, ನನಗೊಂದಿರಲಿ ಸಾಕು, ನಾವು ಇಲ್ಲಿ ಯಾರ್ಯಾರು ಬಂದಿದ್ದೀವೋ ನಾವು ಒಂದೊಂದು ತೊಗೊಳ್ಳೋಣ ಅನ್ನೋದಿಲ್ಲ. ಮನೆಯಲ್ಲಿ ಮಕ್ಕಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ಒಬ್ಬೊಬ್ಬರು 10, 15, 20 ಹಿಂಗೆ ಎತ್ಕೊಂಡ್ಬಿಟ್ರೆ ನಾನು ಏನು ಕೊಡೋದು? ಮುಖ್ಯವಾಗಿ ನಮ್ಮ ವಾಹಿನಿಯಲ್ಲಿ ಹೇಳ್ತಾ ಇದ್ದೇನೆ, ಅಲ್ಲಿ ನಾನು ಅಂದರೆ ಇವತ್ತು ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಬನ್ನಿ ದರ್ಶನ ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ. ಪ್ರಸಾದ ತೊಗೊಳ್ಳುವ ಸಹಿತ ನೀವು ಸರ್ತಿ ಸಾಲಲ್ಲಿ ನಿಂತ್ಕೊಳ್ಳಿ. ಮತ್ತು ನಮಗೆ ವಾಲಂಟಿಯರ್ಸು ನಾನು ಅವಶ್ಯಕತೆ ಹೇಳ್ತಾನೆ ಇದ್ದೀನಿ. ಇಲ್ಲಿ ವಾಲಂಟಿಯರ್ಸ್ ಅಂತ ಬರ್ತಕ್ಕಂಥವ್ರು ಸಹಿತ ಒಂದಷ್ಟು ನ್ಯೂಸೆನ್ಸ್ ಆಗೋಗ್ಬಿಡುತ್ತಲ್ಲಿ. ಅದಾಗಬಾರ್ದು. ಇದು ನಿಮ್ಮ ಆಶ್ರಮ. ಶುದ್ಧಿಯಾಗಿ ತಿಂದಿರುವಂತಹ ಪದಾರ್ಥ ನೀವು ಆ ತಟ್ಟೆಗಳು ತಿಂದ ಮೇಲೆ ಎಲ್ಲಂದ್ರೆಲ್ಲ ಹಾಕೋದು ಬೇಡ. ಅದಕ್ಕೆ ಅಂತ ಸ್ಥಳ ಇದೆ, ಅಲ್ಲಿ ತೊಗೊಂಡೋಗಿ ಹಾಕಿ. 2 ಹೆಜ್ಜೆ ನಡೆದ್ರೆ ಅಲ್ಲಿ ಸಿಕ್ಬಿಡುತ್ತೆ ಸ್ಥಳ. ನೀರು ವಯಸ್ಸಾಗಿರ್ತಕ್ಕಂಥವ್ರಿಗೆ, ಏನೇ ಆದರೂ ವಯಸ್ಸಾದವರಿಗೆ, ಮಕ್ಕಳಿಗೆ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ವಿಚಾರ ತಿಳ್ಕೊಳ್ಳಿ, ನೀವು ಬಂದಿರೋದು ಒಂದು ವಿಶೇಷವಾದಂಥ ಸುಪ್ರೀಂ ಒಬ್ಬ ರಾಜನ್ನ, ಒಬ್ಬ ದೇವರನ್ನ, ವಿಶೇಷವಾದ ಸಾನ್ನಿಧ್ಯವನ್ನು, ಆ ಭಗವಂತನ ಕಣ್ತುಂಬಿಸ್ಕೊಂಡ್ಮೇಲೆ ಆ ಭಗವಂತನ ದರ್ಶನ ನಿಮ್ಮ ಕಣ್ಣಲ್ಲಿ ಹಾಗೆಯೇ ಉಳಿಬೇಕು. ನಿಮ್ಮ ಮನೆ ತನಕ ನಿಮ್ಮ ಮನಸ್ಸಲ್ಲಿ ಅವ್ರು ನಿಂತ್ಕೋಬೇಕು.
ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು. ನಾನು ಹೇಳ್ತೇನೆ, ಕಾರ್ಯಕ್ರಮದಲ್ಲಿ ಮಂಗಳಾರತಿ ಮಾಡುವಾಗ, ಅಭಿಷೇಕ ಮಾಡುವಾಗ ಆ ಅಭಿಷೇಕದ ಗೋಕ್ಷೀರವನ್ನು ನಿಮಗೆ ತೋರಿಸಿ ಅಭಿಷೇಕ ಮಾಡ್ತೀವಲ್ವ, ಅವಾಗ ನಾನು ಹೇಳೋ ಮಾತೇನು ಹೇಳಿ, ನಾನು ಅಭಿಷೇಕ ಮಾಡ್ತಿಲ್ಲ, ನೀವೇ ಮಾಡ್ತಿದ್ದೀರಿ, ನಿಮ್ಮ ಸ್ವಹಸ್ತದಿಂದ ಮಾಡ್ತಿದ್ದೀರಿ, ನಿಮ್ಮ ಹಸ್ತದಿಂದ ಸ್ವಾಮಿಗೆ ಅಭಿಷೇಕ ಮಾಡ್ತಿದ್ದೀರಿ, ನಿಮ್ಮ ಹಸ್ತದಿಂದ ಸ್ವಾಮಿಗೆ ಹೂ ಪುಷ್ಪಮಾಲೆ ಅರ್ಪಣೆ ಮಾಡ್ತಾ ಇದ್ದೀರಿ, ನಿಮ್ಮ ಹಸ್ತದಲ್ಲೇ ಸ್ವಾಮಿಗೆ ಮಂಗಳಾರತಿ ಮಾಡ್ತಿದ್ದೀರಿ ಅನ್ನೋ ಮನಸ್ಸು ನಿಮಗಾಗಬೇಕು. ಹಾಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ಭಗವಂತನ ಮುಂದೆ ನಿಂತಾಗ ಕೈ ಹೀಗೆ ಜೋಡಿಸ್ತೀರಾ, ಈ ಥರ ಮಾಡಿ. ನಿಮ್ಮ ಎರಡೂ ಹಸ್ತಗಳನ್ನು ಆ ಸಾಲಿಗ್ರಾಮಕ್ಕೆ ತೋರಿಸಿ. ಹಣೆ ಬರಹವನ್ನು ಬದಲಾಯಿಸ್ಲಿಕ್ಕಾಗೋದಿಲ್ಲ, ಆದರೆ ಹಸ್ತದ ಬರಹದಿಂದ ನಿಮ್ಮ ಅದೃಷ್ಟ ಬದಲಾಯಿಸ್ಕೊಳ್ಬೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ದೇವರ ಸಾನ್ನಿಧ್ಯದಲ್ಲಿ ನಿಂತಾಗ ನಿಮ್ಮ ಕಷ್ಟಗಳು ದೂರ ಆಗಬೇಕಾದ್ರೆ ನೀವು ಸಾಲಿಗ್ರಾಮದ ಮುಂಭಾಗದಲ್ಲಿ ಬಂದು ನಿಂತು ಕೈ ಹೀಗೆ ಮಾಡಿ ಹಿಂದಲೇ ಸ್ವಾಮಿಗೆ ಒಮ್ಮೆ ಕೈ ತೋರಿಸಿ. ನಿಮ್ಮ ಹಣೆಯಲ್ಲಿರತಕ್ಕಂಥ ಬರಹ ಬದಲಾಯಿಸಿದ್ರು ನಿಮ್ಮ ಹಸ್ತದಲ್ಲಿರ್ತಕ್ಕಂಥ ಬರಹ ಬದಲಾಯಿಸಿ ನಿಮ್ಮ ಅದೃಷ್ಟ ಚೆನ್ನಾಗಾಗಲಿ ಅಂತಕ್ಕಂಥದ್ದು ಒಂದು ಮನವಿ ನಿಮ್ಮಲ್ಲಿ. ಹಾಗೆ ಕೂತಿರ್ತೀರಿ, ಅಭಿಷೇಕಕ್ಕೆ ಅಭಿಷೇಕ ಆಗುತ್ತೆ, ಮಂಗಳಾರತಿ ಆಗುತ್ತೆ, ಇನ್ನೇನು ತೀರ್ಥ ಪ್ರಸಾದ ತೊಗೋಬೇಕು, ದರ್ಶನಕ್ಕೆ ಬರಬೇಕು. ಅವಾಗ ಎಲ್ಲ ಒಟ್ಟಿಗೆ ಎದ್ದೇಳ್ತೀರ. ಮುಂದ್ಗಡೆ ಇರ್ತಕ್ಕಂಥವ್ರು ಒಂದು 10 ಜನ ಅಂದರೆ 10 ಲೈನು, 10 ಲೈನ್ ಎದ್ದು ಆ ಕಡೆಯಿಂದ ದರ್ಶನ ಮಾಡಿದ್ಮೇಲೆ ಇನ್ನು 10 ಲೈನ್ ಎದ್ದೇಳಿ. ಇದನ್ನು ವ್ಯವಸ್ಥೆ ಸರಿಯಿಲ್ಲ ಅಂದ್ಕೊಂಡು ದಾರ ಕಟ್ಟೋದು, ಅದಕ್ಕೊಂದು ಬ್ಯಾರಿಕೇಡ್ ಹಾಕೋದು, ಅದಕ್ಕೆ ಇನ್ಯಾರೋ ಒಂದಷ್ಟು ಜನನ ನೆನೆಸೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಮಹರ್ಷಿ ಮಂದಿರ ಪುಟ್ಟದು, ಚಿಕ್ಕದು. ಮಹರ್ಷಿ ಮಂದಿರದ ವ್ಯವಸ್ಥೆ ಇನ್ನೂ ಚಿಕ್ಕದು. ಆನಂದ್ ಗುರೂಜಿಯವರು ಇನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡದಾದಂತಹ ಒಂದು ಈವೆಂಟ್ ಮಾಡೋದು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದಕ್ಕೋ, ದೊಡ್ಡ ಶಾಮಿಯನ್ನು ಹಾಕಲಿಕ್ಕೋ ಅಥವಾ ಅದಕ್ಕೆ ಬೇಕಾದಂಥ ದೊಡ್ಡ ಬ್ಯಾರಿಕೇಡ್ಸ್ ಮಾಡಿಸೋಕ್ಕೋ ಶಕ್ತರಲ್ಲ. ಒಂದು ಅಪರೂಪವಾದ ಸಾಲಿಗ್ರಾಮ. ಪುಣ್ಯಾತ್ಮ ಒಂದು ದಿವಸಕ್ಕೆ ಅಂತ ನಮ್ಮ ಮನೆಗೆ ತಂದು ಪೂಜೆಗೆ ಬಂದ. ಆ ಒಂದು ದಿವಸ ನನಗಾದಂತಹ ಒಳಿತನ್ನು ಕಂಡು, ಇದರಲ್ಲೊಂದು ಶಕ್ತಿ ಇದೆ, ಈ ಶಕ್ತಿ ಇಡೀ ಸಮಾಜಕ್ಕೆ ಆಗಬೇಕು ಅಂತಕ್ಕಂಥ ಚಿಂತನೆಯಿಂದ 2 ದಿವಸಕ್ಕೆ ಅಪೇಕ್ಷೆ ಪಟ್ಟೆ. 2ನೇ ದಿವಸನೂ ನನ್ನ ಭಕ್ತರು, ನನ್ನ ಅಂತರಂಗ ಭಕ್ತರು ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಬಂದು ದರ್ಶನ ಮಾಡಿ ಅವರ ಕೆಲಸಗಳಾಯಿತು ಅಂತ ಪುನಃ ಹಿಂದಲೇ ನನಗೆ ಸುದ್ದಿ ಹೇಳಿದ್ರಲ್ಲ, ಆಗ ಮನಸ್ಸು ಸಂತೋಷಪಟ್ಟು ಇನ್ನೊಂದು 10 ದಿವಸ ಟೈಮ್ ಕೇಳಿದೆ. ನಾನು ಇನ್ನು 10 ದಿವಸ ಟೈಮ್ ಕೇಳಿದ ತಕ್ಷಣ ಅವ್ರು ಒಪ್ಕೊಂಡು ಸಂತೋಷದಿಂದ ಬಿಟ್ಟಿದ್ದರಿಂದ ಅಂದು ಪ್ರಾರಂಭ ಆಯಿತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಲಿಗ್ರಾಮ ದರ್ಶನಕ್ಕೆ ಬರುವ ಭಕ್ತರು ಬನ್ನಿ ಅಂತ ಹೇಳುವ ಮಾತು. ಒಂದು ಅಪರೂಪವಾದಂತಹದ್ದು ಬಂದು ಒಂದು ಕಡೆ ನಿಂತಾಗ ನಾವು ಅದನ್ನು ಹೇಗೆ ಸ್ವಾಗತಿಸಬೇಕು? ಜೊತೆಗೆ ನೀವೇ ತಂದು ಕೊಡ್ತಿರ್ತಕ್ಕಂಥ ಧಾನ್ಯಗಳು, ನಿಮ್ಮ ಶಕ್ತಿಯಾನುಸಾರ ಅಕ್ಕಿ, ಬೇಳೆ, ತುಪ್ಪ, ದೇವ್ರ ಹಾಲು ಎಲ್ಲ ವ್ಯವಸ್ಥೆ ಮಾಡ್ತಿದ್ದೀರಿ. ಒಂದೊಂದು ದಿವಸಕ್ಕೆ 8ರಿಂದ 10 ಸಿಲಿಂಡರ್ ಹೋಗ್ತಾ ಇದೆ. ಒಂದು ದಿನಕ್ಕೆ 8ರಿಂದ 10 ಸಿಲಿಂಡರ್ ಹೋಗ್ತಿದೆ ಅಂದರೆ ಅಲ್ಲಿ ಪದಾರ್ಥ ಎಷ್ಟು ಬೇಯ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡಿ. ಒಂದು ಸ್ವೀಟ್ ಪೊಂಗಲ್ ಹೋಗ್ತಾ ಇದೆ, ಇನ್ನೊಂದು ಬೇಳೆ ಬಾತೋ, ಪಲಾವೋ, ಚಿತ್ರಾನ್ನನೋ, ಮೊಸರನ್ನೋ, ಏನೋ ಒಂದು. ಒಟ್ಟಾರೆ ಬರೋ ಭಕ್ತರು ಉಪವಾಸ ಹೋಗಬಾರ್ದು. ಆ ಭಗವಂತ ಅಲ್ಲಿ ನಿಂತಿದ್ದಾನೆ, ಅನ್ನಪೂರ್ಣೇಶ್ವರಿ ತಾಂಡವಾಡಬೇಕು. ಆ ಅನ್ನಪೂರ್ಣೇಶ್ವರಿ ಮಹಾಪ್ರಸಾದವನ್ನು ಕಣ್ಣಿಗೊತ್ಕೊಂಡು ಊಟ ಮಾಡಬೇಕು. ಹಾಗೆ ಸೇವೆ ಮಾಡ್ಲಿಕ್ಕೆ ಬಂದಿರಲ್ಲ ವಾಲಂಟಿಯರ್ಸು, ಅವ್ರನ್ನೂ ನೀವು ಗೌರವಿಸಬೇಕು. ಅವ್ರು ಹೇಳೋ ಮಾತು ಸ್ವಲ್ಪ ಆಲಿಸ್ಬೇಕು. ಇದೆಲ್ಲವನ್ನೂ ಮಾಡಿ ಇವತ್ತು ದಾರ ಕೇಳಬೇಡಿ, ಕಾರ್ಡ್ ಕೇಳಬೇಡಿ, ದರ್ಶನ ಮಾಡಿಕೊಂಡು ಮುಂದೆ ನಡೀತಾ ಇರಿ. ಆದಷ್ಟು ಭಗವಂತನ ಕಣ್ಣು ತುಂಬಿಸ್ಕೊಂಡು ಆ ಭಗವಂತನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. ನಿಮ್ಮ ಪ್ರಾಂತ್ಯದಲ್ಲಿರುವ ಕಷ್ಟ ಬೇಗ ದೂರ ಆಗಲಿ. ಮಳೆಗಾಗಿ ಒಂದು ಪ್ರಾರ್ಥನೆ, ಇವತ್ತು ಆಲೆ ಮಳೆ ಬಂದ್ಬಿಡ್ತು, ಇವತ್ತಿನ ವ್ಯವಸ್ಥೆ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಹಾಗಂತ ಬೃಹತ್ ಮಟ್ಟದ ಮೇಲ್ಗಡೆ ಶೀಟ್ ಹಾಕಿಸಿ ನಿಮ್ಮನ್ನು ಕರೆಸೋ ಶಕ್ತಿ ನಮ್ಮದಲ್ಲ. ಇರೋದರಲ್ಲಿ ವ್ಯವಸ್ಥೆ ಮಾಡ್ಕೋಬೇಕು, ದರ್ಶನ ಮಾಡಬೇಕು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗಾಗಲಿ, ಒಳ್ಳೆಯದಾಗಲಿ, ನಿಮ್ಮೆಲ್ಲರೂ ಚೆನ್ನಾಗಿರಿ, ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನವನ್ನು ಇನ್ನು ಈ ಶುಕ್ರವಾರದವರೆಗೂ ಕೂಡ ಸಮಯ ಇದೆ. ತಾವೆಲ್ಲರೂ ಕೂಡ ಬನ್ನಿ, ಭಕ್ತಿಪೂರ್ವಕವಾಗಿ ಭಗವಂತನ ದರ್ಶನವನ್ನು ಮಾಡಿ ಕಣ್ತುಂಬಿಸ್ಕೊಳ್ಳಿ. ಆದರೆ ದಯವಿಟ್ಟು ಗುರುಗಳವರು ಹೇಳಿದಾಗೆ ನಿಜಕ್ಕೂ ಅಸಾಧ್ಯದ ಪರಿಸ್ಥಿತಿ ಬಂದುಬಿಟ್ಟಿದೆ. ಕಂಕಣವನ್ನು ವಿತರಣೆ ಮಾಡ್ತಕ್ಕಂಥದ್ದಾಗಲಿ, ಫೋಟೋವನ್ನು ವಿತರಣೆ ಮಾಡ್ತಕ್ಕಂಥದ್ದಾಗಲಿ, ಬರ್ತಕ್ಕಂಥ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬಂದು ಗುರುಗಳವ್ರು ಹೇಳಿದಾಗೆ ನಿಜ. ಯಾಕೆಂದರೆ ಆ ಒಂದು ಸನ್ನಿವೇಶದಲ್ಲಿ ನಾನು ಕೂಡ ಇದ್ದೆ. ಬರ್ತಕ್ಕಂಥವ್ರು ಒಂದು 5, 10, 15 ಕಂಕಣಗಳನ್ನೆಲ್ಲವನ್ನೂ ಕೂಡ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗ್ಬಿಟ್ರು. ನಿನ್ನೆ ಆಗಿರತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗಿದೆ. ದಯವಿಟ್ಟು ಇನ್ನು ಮುಂದಕ್ಕೆ ಯಾವುದೇ ರೀತಿ ಕಂಕಣಗಳಾಗಲಿ, ಫೋಟೋಗಳಾಗಲಿ ವ್ಯವಸ್ಥೆ ಇಲ್ಲ. ಆದರೆ ಭಗವಂತನ ದರ್ಶನ ಸಂಪೂರ್ಣವಾಗಿದೆ. ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳು ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಅದರ ಜೊತೆಗೆ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಈಗ ನಮಗೆ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಪಂಚಾಂಗ ಶ್ರವಣ, ರಾಶಿಫಲ ಇದನ್ನು ಮರೆಯುವಂಥದ್ದಲ್ಲ. ಹೌದು, ಪ್ರತಿನಿತ್ಯದ ಕಾಯಕ ಇದು.
ಈ ಕಾಯಕದೊಂದಿಗೆ ಎಲ್ಲವೂ ಪ್ರಾರಂಭ ಆಗಬೇಕು. ಹಾಗಾಗಿ ಸ್ವಾಮಿನ ಪ್ರಾರ್ಥನೆ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಾಗೆ ಅಕಸ್ಮಾತ್ ಯಾರೂ ಬರಲಿಕ್ಕಾಗಿಲ್ಲ, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾಯಂದರು, ವಯಸ್ಸಾಗಿರ್ತಕ್ಕಂಥವ್ರು, ನೀವು ಮನೆಯಲ್ಲೇ ಕೂತು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಸಹಿತ ನಾವು ಚಿತ್ರೀಕರಿಸ್ತಾ ಇದ್ದೀವಿ. ಸ್ವಾಮಿಗೆ ಅಭಿಷೇಕ ಕಣ್ತುಂಬ ನೋಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಾಲಿಗ್ರಾಮದ ಆ ವಿಶೇಷವಾದ ಅಭಿಷೇಕವನ್ನು ಚಿತ್ರೀಕರಿಸಿದ್ದೀವಿ. ಅದು ಮೇಲಿಂದ ಮೇಲೆ ಟೆಲಿಕಾಸ್ಟ್ ಆಗ್ತಾನೇ ಇದೆ, ಅಂದರೆ ಅದನ್ನು ಪ್ರಸಾರ ಮಾಡ್ತಾನೇ ಇದ್ದೀವಿ. ತಾವು ಮನೆಯಲ್ಲೇ ನೋಡಿ, ಅವರು ಇವ್ರ ಜೊತೆ ಮಾತು ಕೇಳಿ ನೀವು ಬರಬೇಕು ಅನ್ನೋ ಒಂದು ಆತುರತೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಡಿ. ಮನೆಯಲ್ಲಿ ಕಣ್ತುಂಬ ನೋಡಿ, ಹತ್ತಿರದಿಂದ ನೋಡಬೇಕಾದ್ರೆ ಮನೆಯಲ್ಲಿ ಕೂತ್ಕೊಂಡು ನೋಡ್ಬೋದು, ತಪ್ಪಲ್ಲ. ಆದರೆ ಬರ್ತಕ್ಕಂಥವ್ರು ಮಾತ್ರ ಈ ವ್ಯವಸ್ಥೆ ಮಾಡಿ. ಹಾಗೆ ನಿಮಗೆ ಅನುಕೂಲ ಆದರೆ, ಈ ವಿಚಾರ ನಾನು ಇಲ್ಲಿ ಹೇಳ್ಬೋದು ಹೇಳಬಾರ್ದು ನನಗೆ ಗೊತ್ತಿಲ್ಲ, ಆದರೂ ಹೇಳ್ತಾ ಇದ್ದೇನೆ, ನಿಮಗೆ ಅನುಕೂಲ ಆದರೆ ಒಂದು ಸೌಂಡ್ ಸಿಸ್ಟಮ್ ನಮಗೆ ಭಾಳ ಅವಶ್ಯಕತೆ ಇದೆ. ಯಾಕೆಂದರೆ ಸೌಂಡ್ ಸಿಸ್ಟಮ್ಮು ಇಲ್ಲಿ ಬಂದೋದವ್ರಿಗೆ ಗೊತ್ತಾಗುತ್ತೆ ಆ ಸೌಂಡ್ ಸಿಸ್ಟಮ್ ಏನು ಪರಿಸ್ಥಿತಿ ಆಗ್ತಿದೆ ಅಂತ. ಒಂದು ಸೌಂಡ್ ಸಿಸ್ಟಮ್ ನಮಗೆ ಬೇಕು. ಯಾರಾದರೂ ದಾನಿಗಳು ಒಂದು ಸೌಂಡ್ ಸಿಸ್ಟಮ್ ಕೊಡಿಸಿದ್ರೂ ಸಂತೋಷ. ಅಲ್ಲಿ ವ್ಯವಸ್ಥೆ ಆಗಿದೆ, ಅದು ನಿಮ್ಮಿಂದ ಒಂದು ಸೇವೆ ಅಂತ ಆಗಲಿ, ಒಳ್ಳೆಯದಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಈ ದಿನದ ಪಂಚಾಂಗವನ್ನು ನಾವು ಪ್ರಾರಂಭ ಮಾಡೋಣ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ. ಆಷಾಢ ಮಾಸ ಶುಕ್ಲಪಕ್ಷ. ಆಷಾಢ ಮಾಸ ಶುಕ್ಲಪಕ್ಷವಾದ್ದರಿಂದ ಇಲ್ಲಿ ಶುಭ ಕಾರ್ಯಗಳಿಗೆ, ವಿಶೇಷವಾದಂಥ ಪೂಜಾ ಅನುಷ್ಠಾನಕ್ಕೆ ಇನ್ನೂ ಒಂದಷ್ಟು ಅವಕಾಶ ಇದೆ. ಆಷಾಢ ಹೇಗೆ ಏನಕ್ಕೋಸ್ಕರ? ಆಷಾಢ ನವದಂಪತಿಗಳಿಗೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು, ಆ ಹೆಣ್ಣುಮಕ್ಕಳು ಮದುವೆ ಆದ ಒಂದು 2 ತಿಂಗಳು 3 ತಿಂಗಳು 4 ತಿಂಗಳು ಆಗಿರುತ್ತೆ, ಅವರಿಗೆ ತವರಿಗೆ ಬರಬೇಕು, ಪುನಃ ಆ ತವರ ಸಂಬಂಧವನ್ನು ಗಟ್ಟಿಪಡಿಸ್ಕೋಬೇಕು, ಆ ಬಾಂಧವ್ಯ ಗಟ್ಟಿಯಾಗಬೇಕು ಎಂಬತಕ್ಕಂಥದ್ದಕ್ಕೋಸ್ಕರ ಒಂದಷ್ಟು ಲೀವ್ ಸಿಕ್ಕಂಗೆ ಅವರಿಗೆ. ಅದರಿಂದ ಆ ಹೆಣ್ಣುಮಕ್ಕಳು ತವ್ರ ಮನೇಲಿ ಇರಬೇಕು ಅಂತ ಹೇಳ್ತಾರೆ. ಇದು ಒಂದು ಭಾಗ. ಇನ್ನು ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದಾದರೆ, ಸೈಂಟಿಫಿಕ್ ಆಗಿ ಆಲೋಚನೆ ಮಾಡಿದ್ರೆ ಆಷಾಢದಲ್ಲಿ ನವದಂಪತಿಗಳು ಸೇರಬಾರ್ದು ಅಂತಕ್ಕಂಥದ್ದಿದೆ. ಅದು ಬೇರೆ ಅದು. ಯಾಕೆಂದರೆ ಈ ಸಮಯದಲ್ಲಿ ಗರ್ಭ ನಿಂತರೆ ಡೆಲಿವರಿ ಟೈಮ್ನಲ್ಲಿ ಆಗುವಂಥ ಆಗ ನಡೀತಕ್ಕಂಥ ಪ್ರಕೃತಿ ಮಾಸದಲ್ಲಿ ಒಂದಿಷ್ಟು ಚಳಿಗಾಳಿ ಜಾಸ್ತಿ ಇರುತ್ತೆ, ಮಕ್ಕಳಿಗೆ ತೊಂದರೆ ಅಂತಕ್ಕಂಥದ್ದು ಹೇಳ್ತಾರೆ. ಅಂದರೆ ನಮ್ಮ ಹಿರಿಯರು ಪೂರ್ವಜಿಕರು ಎಲ್ಲವನ್ನೂ ಬಹಳ ಆಲೋಚನೆ ಮಾಡಿದ್ದಾರೆ. ದಂಪತಿಗಳು ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಅವರ ದಾಂಪತ್ಯವನ್ನು ಈ ಸಮಯದಲ್ಲಾಗಿ ಗರ್ಭ ನಿಂತರೆ, ಆ ನಿಂತ ಗರ್ಭ ಅದು 9-9 ಮಾಸ ತುಂಬಿ ಅಲ್ಲಿ ಡೆಲಿವರಿ ಆಗುವಾಗ ನೋಡಿ, ಆ ಹಿಂದಿನವರು ಕಲ್ಪನೆ ಹಾಗಿತ್ತು. ಆದರೆ ಇವತ್ತಿನ ಕಲ್ಪನೆ ಅದಲ್ವಲ್ಲ, ಇವತ್ತಿನ ಕಲ್ಪನೆಯೇ ಬೇರೆ ಇದೆ. ಇವತ್ತು 9 ಮಾಸ ತುಂಬೋದಿರಲಿ, 9 ತಿಂಗಳು ತುಂಬೋಕ್ಕೆ ಮುಂಚೆನೇ ಹಬ್ಬ ನನ್ನ ಕೈಲಾಗಲ್ಲ ಅಂತ ಹೋಗಿ ಸಿಸರಿನ್ ಆಪರೇಷನ್ ಮಾಡಿಸ್ಬಿಡ್ತೀರಿ. ಯಾವುದೇ ಒಂದು ವೃಕ್ಷದಲ್ಲಿ ಬಿಡ್ತಕ್ಕಂಥ ಹಣ್ಣು ಕಾಯಿ ಏನೇ ಇದ್ದರೂ ಹಣ್ಣಾಗಿ ಉದುರ್ತಕ್ಕಂಥದಕ್ಕೆ ಆಯುಷ್ ಜಾಸ್ತಿ, ರುಚಿ ಜಾಸ್ತಿ ಮತ್ತು ಅದಕ್ಕೆ ಯಶಸ್ಸು ಜಾಸ್ತಿ. ನಾವು ಹಣ್ಣಾಗಿ ಉದುರೋಕ್ಕೆ ಬಿಡೋದಿಲ್ವಲ್ಲ, ಇನ್ನೇನು ಹಣ್ಣು ಆಗ್ತಾಯಿದೆ ಮಾಗಿದೆ ಅಂದಾಗಲೇ ಅದನ್ನು ಕುಯ್ದು ಓಪನ್ ಮಾಡಿಬಿಡ್ತೀವಿ. ಅಂದರೆ ಸಿಸರಿನ್ ಎಂಬತಕ್ಕಂತಹ ಪ್ರಕ್ರಿಯೆ ಎಲ್ಲಿಂದ ಬಂತು, ಯಾವಾಗ ಬಂತು, ಎಷ್ಟು ದಿವಸ ಆಯಿತು? ನಾನು ಈ ವಿಚಾರ ತೆಗಿತಾ ಹೋದರೆ ಈ ಎಪಿಸೋಡ್ ಮುಗಿದೋಗ್ಬಿಡುತ್ತೆ, ಆಗಬಾರ್ದು, ಇರಲಿ. ಆದರೆ ಈ ಆಷಾಢದ ಒಂದು ಪ್ರಕೃತಿ ಆಗಿದೆ. ಆಷಾಢ ಒಳ್ಳೆಯದಾಗಲಿ. ಶುಕ್ಲಪಕ್ಷ ಆದ್ದರಿಂದ ದೇವತಾರಾಧನೆ, ದೇವರ ಪೂಜೆ, ದೇವಿಯ ಆರಾಧನೆ ಇದೆಲ್ಲ ಬಹಳ ನಡೆಯುತ್ತೆ, ಅತ್ಯುತ್ತಮವಾಗಿರುತ್ತೆ. ಶುಭ ಮಂಗಳವಾರ, ಸಂಪೂರ್ಣ ಒಳ್ಳೆಯದಾಗಲಿ. 20 ತಾರೀಕು 20/6/2023 ಮಂಗಳವಾರ ದ್ವಿತೀಯ. ಇವತ್ತು ಪುನರ್ವಸು ನಕ್ಷತ್ರ, ಮಹಾನಕ್ಷತ್ರ. ಇವತ್ತು ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ. ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ ಮಂಗಳವಾರ ಆದ್ದರಿಂದ ಇವತ್ತು ಯಾರೆಲ್ಲ ಭೂವರಹ ಸ್ವಾಮಿಯನ್ನು ದರ್ಶನ ಮಾಡ್ತಿರೋ, ಯಾಕೆಂದರೆ ವಿಷ್ಣುವಿನ ದಶಾವತಾರದಲ್ಲಿ ಭೂವರಹ ಶ್ರೀರಾಮಚಂದ್ರ ಎಲ್ಲರೂ ಇದ್ದಾರೆ. ಅದರಿಂದ ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ ಇವತ್ತಾದ್ದರಿಂದ ಇವತ್ತು ಸ್ವಾಮಿನ ದರ್ಶನ ಮಾಡೋದು ಒಂದು ಪುಣ್ಯವೇ ಸರಿ. ಆದರೆ ಸ್ವಾಮಿ ಇವತ್ತು ದರ್ಶನ ಮಾಡಬೇಕು ನಿಜ, ಆದರೆ ನಾನು ಹಿಂದೆ ಹೇಳಿರ್ತಕ್ಕಂಥ ಎಲ್ಲ ಮಾತು ನಿಮ್ಮ ಕಿವಿಯಲ್ಲಿರಲಿ. ಬನ್ನಿ, ಯಥೇಚ್ಛವಾಗಿ ಬನ್ನಿ, ದರ್ಶನ ಮಾಡಿ. ದರ್ಶನ ಮಾಡಬೇಕಾದ್ರೆ ನೂಕು ಮಾಡ್ಕೋಬೇಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲವನ್ನು ಶುರು ಮಾಡೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ.
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಮಾಧಾನ ರೂಪದಲ್ಲಿ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಶುಭ ಮಂಗಳವಾರ ಮನೆಯ ದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಶಾಂತಿಯಿಂದ ಸಮಾಧಾನವಾಗಿ ವರ್ತನೆ ಮಾಡಿದ್ರೆ ಇವತ್ತಿನ ಫಲಾಫಲಗಳಲ್ಲಿ ಒಂದಿಷ್ಟು ಗೆಲ್ಲಬಹುದು. ಯಾಕೆಂದರೆ ಇವತ್ತಿನ ಎಲ್ಲ ಕೆಲಸಗಳು ಸಹಿತ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ ಮೇಷರಾಶಿಯವರಿಗೆ. ಅದಕ್ಕಾಗಿ ಎಚ್ಚರಿಕೆ ಬೇಕು. ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ ಕುಂಕುಮವನ್ನು ತಾವು ಧಾರಣೆ ಮಾಡುವಂಥದ್ದು ಬಹಳ ಉತ್ತಮ. ಇದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವ ಯೋಗ ಫಲ ಇದೆ. ಏನೇ ಒಂದು ಕೆಲಸವನ್ನು ಮಾಡಬೇಕಾದರೂ ಶಾಂತಿ ಸಮಾಧಾನ ಬೇಕು, ತೃಪ್ತಿಕರವಾದಂಥ ಮನಸ್ಸಿರಬೇಕು. ಏನೇ ಕೆಲಸ ಮಾಡಬೇಕಾದರೂ ನೀವು ಮಾಡುವ ಕೆಲಸ ಮತ್ತೊಬ್ಬರು ಗೊತ್ತಾಗಿ ಮಾಡುವಂಥದ್ದಲ್ಲ. ಅಂದರೆ ಇವತ್ತು ಸ್ವಲ್ಪ ರಹಸ್ಯಗಳನ್ನು ತಾವು ನೋಡಬೇಕು. ರಹಸ್ಯವಾಗಿ ಮಾಡುವ ಕೆಲಸ, ಗೌಪ್ಯತೆಯಿಂದ ನೋಡುವಂಥ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸಿಕೊಳ್ಬೋದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಗ್ನೇಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲದಿರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 3:20 ತನಕ 2 ರಿಂದ 3:20 ಈ ಸಮಯದಲ್ಲಿ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಸಮಸ್ಯೆ ಎದುರಾಗುತ್ತೆ. ಭಾಳ ಜೋಪಾನವಾಗಿರಿ. ಅದರಲ್ಲೂ ಹೆಣ್ಣುಮಕ್ಕಳು, ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ತೊಂದರೆ ತಾಪತ್ರಯ ಉಂಟಾಗುವಂಥ ಲಕ್ಷಣಗಳಿದೆ. ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಎಷ್ಟು ಜವಾಬ್ದಾರಿಯುತವಾಗಿದ್ದರೆ ಅಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ಮಿಥುನ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಅಂದುಕೊಂಡಷ್ಟು ಲಾಭವನ್ನು ಗಳಿಸಬಹುದು. ಆರೋಗ್ಯಪರವಾಗಿರ್ತಕ್ಕಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಕುಟುಂಬದಲ್ಲಿರ್ತಕ್ಕಂತಹವರೊಂದಿಗೆ ಒಂದು ಸಂತೋಷ ಸಂಭ್ರಮದಿಂದ ಹೆಚ್ಚಿನ ಒಂದು ಆಸಕ್ತಿಪೂರ್ವಕವಾಗಿ ತಾವು ಮಾಡುವ ಕೆಲಸಗಳಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಮಾಡಬೇಕಾದರೂ ದೈವದತ್ತವಾಗಿ ದೇವರ ಪ್ರಾರ್ಥನೆಯೊಂದಿಗೆ ನಡೆಸುವಂಥ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಹನುಮನ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಅಂದರೆ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಏನು ತೀರ್ಮಾನ ಮಾಡಿದ್ರೂ ಆ ತೀರ್ಮಾನದಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ಕಾಣ್ತೀರಿ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಆದರೆ ಆರೋಗ್ಯದ ಕಡೆ ಮಾತ್ರ ಎಲ್ಲರೂ ಲಕ್ಷ್ಯ ಕೊಡಿ ಕರ್ಕಾಟಕ ರಾಶಿಯವರು. ಕಾರಣ, ಹೊರಗಡೆ ಪ್ರಪಂಚ ಬಹಳ ತಂಪಿದೆ. ಅಂದರೆ ಪ್ರಸ್ತುತ ತಂಪಿರೋದ್ರಿಂದ, ಚಂದ್ರನ ಒಂದು ವಿಶೇಷತೆ ಇರೋದ್ರಿಂದ, ಜೊತೆಗೆ ಹೊರಗಡೆ ಇರತಕ್ಕಂಥ ತಂಪು ಶೀತ ಗಾಳಿ ಬೀಸ್ತಾ ಇರೋದ್ರಿಂದ ನೀವು ಬಹಳ ಬೇಗ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಅದಕ್ಕಾಗಿ ಯಾರೆಲ್ಲ ಕರ್ಕಾಟಕ ರಾಶಿಯವರಿದ್ದೀರಿ, ಸ್ತ್ರೀಯರು, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸರಿಯೇ, ನೀವು ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಉಪ್ಪನ್ನು 1 ಚಿಟಿಕೆಯಷ್ಟು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸರುಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದ ಬದುಕನ್ನು ಕಾಣುವಂಥ ಯೋಗ ಫಲ ನಿಮ್ಮದು. ಇವತ್ತು ಏನೇ ಕೆಲಸ ಮಾಡಿದ್ರೂ ಒಳ್ಳೆ ಫಲಾಫಲಗಳಿದೆ. ಆದರೆ ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ತೊಂದರೆ ತಾಪತ್ರಯ ಆಗಬಹುದು, ಒಂದಷ್ಟು ಗರ್ಜನೆ ನಡೆಸಬಹುದು. ಏನೇ ಆದರೂ ಸಿಂಹರಾಶಿಯವರ ಗರ್ಜನೆಗೆ ಎದುರಿರ್ತಕ್ಕಂಥವರು ತಡಿಲಿಕ್ಕಾಗೋಲ್ಲ. ಇವತ್ತು ತಾವು ತುಂಬ ತಾಳ್ಮೆ ತಗೊಳ್ಬೇಕು. ತಾಳಿದವನು ಬಾಳಿಯಾನು ಅಂತ ತಾವು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಇಡೀ ಕುಟುಂಬ, ಪರಿಸರ ಎಲ್ಲವೂ ನೆಮ್ಮದಿಯಾಗಿರುತ್ತೆ. ಸಿಂಹರಾಶಿಯವರು ಎಚ್ಚರಿಕೆಯಿಂದಿರಿ. ಒಳಿತಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿ ಯಾರಿದ್ದೀರಿ, ಯಾರು ಕನ್ಯಾಲಗ್ನದಲ್ಲಿ ಜನಿಸಿದ್ದೀರಿ, ಕನ್ಯಾರಾಶಿಯವರಿದ್ದೀರಿ, ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಒಂದಿಷ್ಟು ಅಡ್ಡಿ ಆತಂಕ ಇರುತ್ತೆ. ಆತಂಕಕ್ಕೊಳಗಾಗ್ತೀರಿ. ಅಯ್ಯೋ, ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ, ಅಥವಾ ನಾನು ಇಂಥ ಕೆಲಸ ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಅಥವಾ ಈ ಕೆಲಸದಿಂದ ನನಗೆ ಲಾಭ ನಷ್ಟಗಳು ಹೇಗಿದೆಯೋ ಏನೋ, ಈ ಪ್ರಕಾರವಾದಂಥ ಚಿಂತನೆ ನಿಮಗೆ ಬಾಧಿಸಬಹುದು. ಆದರೂ ಭಯಪಡಬೇಕಾದ್ದಿಲ್ಲ.
ತಾವೇನು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮಾತ್ರ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಮನೇಲಿ ಹಿರಿಯರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಿ. ಸಾಧ್ಯವಾದಷ್ಟು ತಾವೆಷ್ಟೇ ಜ್ಞಾನವಂತರಾಗಿದ್ದು ಬುದ್ಧಿವಂತರಾದರೂ ಮತ್ತೊಬ್ಬರ ಮಾತನ್ನು ಆಲಿಸ್ತಕ್ಕಂಥದ್ದು, ಇನ್ನೊಬ್ಬರ ಮಾತಿನಂತೆ ನಡ್ಕೊಳ್ಳೋದು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಬೋದು. ಫಲಾಫಲಗಳಲ್ಲಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಅಭೂತಪೂರ್ವವಾದಂಥ ಒಂದಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸಿಕೊಂಡು ಒಂದು ಹೆಚ್ಚಿನ ಸ್ಥಾನಮಾನವನ್ನು, ಮನಸ್ಸಿಗೆ ಆನಂದವನ್ನು ಅಥವಾ ಮಾಡುವಂಥ ಕಾಯಕದಲ್ಲಿ ಒಂದು ಜಯವನ್ನು ಎಲ್ಲವನ್ನೂ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ತುಲಾರಾಶಿಯವರಿಗಿದೆ. ಕಾರಣ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡ್ತಾ ಕೇಸರಿಯನ್ನಾಗಲಿ ಅಥವಾ ಕುಂಕುಮವನ್ನಾಗಲಿ ಹಣೆಗೆ ತಿಲಕದ ರೂಪದಲ್ಲಿ ಇಟ್ಟು, ಸಾಧ್ಯವಾದರೆ ಎಲ್ಲಾದರೂ ವಾನರ ಸೇನೆ ಕಂಡು ಬಂದರೆ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗಾದರೂ ಸರಿಯೇ ಏನಾದರೂ ಒಂದಿಷ್ಟು ದವಸ ಧಾನ್ಯಗಳನ್ನು ನೀವು ಪಕ್ಷಿಗಳಿಗೆ ಹಾಕಿ ಪ್ರಾರ್ಥನೆ ಮಾಡಿದ್ರೆ ಒಂದು ವಿಶೇಷವಾದಂಥ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ಜೊತೆಯಲ್ಲಿರ್ತಕ್ಕಂಥವ್ರು ಮೋಸ ಮಾಡುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಆತ್ಮೀಯರು, ಸ್ನೇಹಿತರು, ಕುಟುಂಬ ಸದಸ್ಯರು ಅಂದರೆ ನಿಮ್ಮ ಏಳಿಗೆಯನ್ನು, ನೀವು ಹಾಕುವ ಹೆಜ್ಜೆಯನ್ನು, ನಿಮ್ಮಲ್ಲಿರ್ತಕ್ಕಂಥ ಅಭಿವೃದ್ಧಿತನವನ್ನು ಅಥವಾ ತಮ್ಮ ಕಾಯಕವನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದರೆ, ಅರ್ಥ ಮಾಡ್ಕೊಳ್ಳಿದ್ದೀರಾ, ಸಮಸ್ಯೆಗೀಡು ಮಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ಬೆನ್ನೋವು ಅಥವಾ ಹೊಟ್ಟೆ ನೋವು ಅಥವಾ ಏನೋ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ಬಾಧಿಸ್ಬೋದು. ಇದು 4 ಗಂಟೆ ತನಕ ಮಾತ್ರ. 4ರ ನಂತರ ಮತ್ತಷ್ಟು ಅಭಿವೃದ್ಧಿಯನ್ನೇ ಕಾಣ್ತೀರಿ. ಏನೇ ಮಾಡಬೇಕಾದರೂ ಸಮಾಧಾನದಿಂದಿರಿ. ಸಾಧ್ಯವಾದರೆ ಒಂದು ಚಿಟಿಕೆ ಗೋಧಿ, ಒಂದು ಹನಿ ಜೇನುತುಪ್ಪ, ಒಂದು ಚಿಟಿಕೆಯಷ್ಟು ಗೋಧಿ ಮೊದಲು ದೃಷ್ಟಿ ತೆಗೆದು ಗಿಡದ ಮೇಲೆ ಹಾಕಿ, ಒಂದು ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕೊಳ್ಳಿ. ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಅಂದರೆ 108 ಬಾರಿನೋ 54 ಅಥವಾ 11 ಬಾರಿನೋ ಶ್ರೀಮ್ ಎಂಬತಕ್ಕಂಥ ಒಂದು ಅಕ್ಷರವನ್ನು ಜಪಿಸಿ ಅದಾದ ನಂತರ ಆ ಜೇನುತುಪ್ಪವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಇದರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರು ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ರೀತಿ ಮಾಡಬೇಕು. ತೃಪ್ತಿಕರವಾಗಿ ನಿಲ್ಲಬೇಕು. ಯಾವುದೇ ಕೆಲಸ ಆದರೂ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಧನುರಾಶಿಯವರಿಗೆ ಸಾಕಷ್ಟು ಫಲ ಇದೆ. ತಾಳ್ಮೆಯಿಂದ ವರ್ತನೆ ಮಾಡಿ ಸಾಧ್ಯವಾದರೆ ಶಿವಮಂದಿರಕ್ಕೆ ಬಂದು ಒಂದಷ್ಟು ಬಿಲ್ವಾರ್ಚನೆ ಮಾಡಿಸಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡಿ. ಇದಕ್ಕಿಂತ ಮುಖ್ಯವಾಗಿ ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗೆ, ಅದರಲ್ಲೂ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಪದಾರ್ಥವನ್ನು ಹಾಕೋದ್ರಿಂದ ಇರ್ತಕ್ಕಂಥ ದೋಷದಿಂದ ಮುಕ್ತರಾಗ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ದೇವಿಯ ಪ್ರಾರ್ಥನೆಯೊಂದಿಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಆದರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಬಹಳ ಎಚ್ಚರಿಕೆ ಬೇಕು. ಸ್ವಲ್ಪ ಯಾಮಾರಿದ್ರೂ ಏನಾದರೂ ಒಂದು ಅವಘಡ ಆಗುತ್ತೆ. ಇವತ್ತಿನ ದಿವಸ ಹೊರಗಡೆ ಪ್ರಕೃತಿಯೂ ಹಾಗೇ ಇದೆ. ನಿಮ್ಮ ಪ್ರಯಾಣ ಕಾಲನೂ ಬಹಳ ಎಚ್ಚರಿಕೆ ಬೇಕಾಗಿದೆ. ನಿಂದಕರು, ಮಾತಾಡ್ತಕ್ಕಂಥವ್ರು ಏನೇ ಮಾತಾಡಿದ್ರು ನೀವು ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಬರಬಾರ್ದು. ಯಾರೋ ಏನೋ ಹೇಳ್ತಾರೆ ಅಂಥೇಳಿ ಅಲ್ಲಿಗೆ ಕೆಲಸನ ನಿಲ್ಲಿಸಬಾರ್ದು. ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನೇ ಮಾಡಿ. ಅದರಿಂದ ಲಾಭವನ್ನೇ ಗಳಿಸ್ತೀರಿ ವಿನಃ ನಷ್ಟ ಆಗೋದಿಲ್ಲ. ಆದರೆ ಆ ಪ್ರಾರಂಭ ಕ್ಷಣದಲ್ಲಿ ಬರ್ತಕ್ಕಂಥ ಬಿರುಗಾಳಿ ಇದೆಯಲ್ಲ, ಅಲ್ಲಿ ಹೆದರಬಾರ್ದು. ಜೋಪಾನ, ಎಚ್ಚರಿಕೆಯಿಂದಿರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ, ಗುರುವಿನ ಅನುಗ್ರಹ, ದೇವತಾ ಆರಾಧನೆ, ಮಹಾವಿಷ್ಣು ಪ್ರಾರ್ಥನೆ ಜೊತೆಗೆ ಒಂದು ಶಕ್ತಿ ದೇವತೆಯ ಉಪಾಸನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕದಲ್ಲೇ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಏನೇ ಆದರೂ ಭಗವಂತನ ಪ್ರೀತಿಯಿಂದ, ಅಂದರೆ ಭಗವತ್ ಸೇವೆ ಮಾಡ್ತಕ್ಕಂಥದ್ದು, ಭಗವಂತನ ಆರಾಧನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ನೀವು ಮಾಡುವ ಕಾಯಕದಲ್ಲಿ ಮತ್ತಷ್ಟು ಹೆಚ್ಚಿನ ಯಶಸ್ಸು ಸಿಗಬೇಕಾದ್ರೆ ಒಂದು ವಿಶೇಷವಾದಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು. ಹಾಗೆ ತುಳಸಿ ಗಿಡಕ್ಕಿಷ್ಟು ನೀರು ಹಾಕ್ತಕ್ಕಂಥದ್ದು. ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಆ ಮಣ್ಣಿದೆಯಲ್ಲ, ಆ ಮಣ್ಣು ಪ್ರಸಾದ, ಆ ಮಹಾಮೃತ್ತಿಗೆಯನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ತಕ್ಕಂಥದ್ದು. ಆ ಮಣ್ಣು, ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಮಣ್ಣು ಸ್ವಲ್ಪ ನೀರು ಹಾಕಿದಾಗ ಆ ಮಣ್ಣು ಒದ್ದೆ ಆಗಿರ್ತಕ್ಕಂಥ ಮಣ್ಣನ್ನು ಹಣೆಗೆ ಧಾರಣೆ ಮಾಡಿದ್ದೆ ಆದರೆ
ಕುಂಕುಮಕ್ಕಿನ್ನ, ಶ್ರೀಗಂಧಕ್ಕಿನ್ನ ಅಥವಾ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಪ್ರಸಾದಕ್ಕಿನ್ನ, ದೇವರ ಪಾದದಲ್ಲಿರ್ತಕ್ಕಂಥ ಕುಂಕುಮಕ್ಕಿನ್ನ ಇವತ್ತು ಆ ಮಣ್ಣಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿ ಇರತಕ್ಕಂಥ ಮಣ್ಣು ಇವತ್ತು ಕುಂಭರಾಶಿಯವರು ಹಣೆಗೆ ಧಾರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಸ್ಯೆ ಆಗುತ್ತೆ. ಮನಸ್ಸು ನೆಮ್ಮದಿಲ್ಲಂತೆ ಇರುತ್ತೆ, ಒಂಥರ ಜಡತ್ವಕ್ಕೆ ನಿಂತ್ಕೊಂಡಂಗಾಗುತ್ತೆ. ಯಾವುದೋ ವೇಗವಾಗಿ ಕೆಲಸ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದೇ ಇದೆ. ಆದರೆ ಇವತ್ತಿನ ದಿವಸನೇ ತಾವು ಎಚ್ಚರಿಕೆಯಿಂದ ನಡಿಬೇಕು. ಯಾರೊಬ್ಬರ ಮಾತನ್ನು ಆಲಿಸಬೇಕಾದ್ರೂ ಸ್ವಲ್ಪ ಜೋಪಾನ ಬೇಕು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕು. ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರಬೇಕಾದ್ರೆ, ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಮಾತಾಪಿತೃಗಳಿಗೆ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಸಾಧ್ಯವಾದರೆ ಗ್ರಾಮ ದೇವತೆಗೆ ಒಂದಿಷ್ಟು ಹಾಲು, ಮೊಸರು, ತುಪ್ಪನೋ ಏನೋ ಒಂದು ವಸ್ತುವನ್ನು ಗ್ರಾಮ ದೇವತೆಗೆ ಕೊಡಿ. ಇಷ್ಟು ಕಾಯಕವನ್ನು ಮಾಡಿ ಶ್ರೀಂ ಎಂಬತಕ್ಕಂತಹ ಮಂತ್ರವನ್ನು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ ತನಕ 1 ರಿಂದ 4 ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಚುಟುಕಾಗಿ, ಸವಿಸ್ತಾರವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಮಹರ್ಷಿ ಯಾತ್ರೆ ರಾಜ್ಯದೆಲ್ಲೆಡೆ ಸಾಕಷ್ಟು ಕಡೆ ನಡೀತಾನೆ ಇರುತ್ತೆ. ಅದೇ ರೀತಿ ಇದೇ ಬರ್ತಕ್ಕಂಥ 23/6/2023 ತಾರೀಕು ಶುಕ್ರವಾರ ಬಹಳ ವಿಶೇಷವಾಗಿ ಶ್ರೀ ಗಂಗಮ್ಮ ದೇವಿ ನೂತನ ದೇವಾಲಯ ಮತ್ತು ಗಂಗಮ್ಮ ದೇವಿಯ ನೂತನ ಶಿಲಾವಿಗ್ರಹ ಪ್ರತಿಷ್ಠಾಪನೆ. ಸ್ಥಳ ಬಂದು ಆವತಿ, ಕುಂಬಿಬೆಟ್ಟ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ದೇವನಹಳ್ಳಿ ಹತ್ರ ಒಂದು ಆವತಿ ಎಂಬತಕ್ಕಂಥ ಗ್ರಾಮದಲ್ಲಿ ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದಿದೆ. ಇಲ್ಲಿ ಕಾರ್ಯಕ್ರಮ ನೆರವೇರಿಸ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶ್ರದ್ಧಾಭಕ್ತಿಯಿಂದ ಆಹ್ವಾನವನ್ನು ನೀಡಲಿಕ್ಕೆ ಬಂದಿರತಕ್ಕಂಥವ್ರು ತ್ರಿಮೂರ್ತಿರವರು ಮತ್ತು ಶಾಂತಕುಮಾರ್ ಅವರು, ಮಹೇಶ್ ಕುಮಾರ್ ಅವರು, ವೆಂಕಟೇಶ್ ಅವರು ಮತ್ತು ಗಂಧಾ ಮದನ್ ಕುಮಾರ್ ಅವರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಬಹಳ ವಿಶೇಷವಾಗಿ ಸಮಯದ ಅಭಾವ ಸಾಕಷ್ಟು ಇದೆ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಆದಷ್ಟು ಬೇಗ ನೀಡಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಯಾಕೆಂದರೆ ಹಾಗೆ ಇವರ ಸೇವೆ ಮೆಚ್ಚುವಂತಹದ್ದು. ದೇವರ ಸಾನ್ನಿಧ್ಯದಲ್ಲಿ ಏನು ಇವರು ಅಲ್ಲಿ ದೇವನಹಳ್ಳಿ ಹತ್ರ ಆವತಿಯಲ್ಲಿ ಏನು ಒಂದು ಸ್ಥಾಪನೆ ಮಾಡ್ತಿದ್ದಾರೆ, ಇದನ್ನು ಹೇಳಿದ ತಕ್ಷಣ ನಮ್ಮ ಆಶ್ರಮದಲ್ಲಿ ಒಂದು ಸೇವೆಗೆ ಬಂದ್ರಪ್ಪ ಅಂದ ತಕ್ಷಣ ಆ ಊರಿನ ಜನ, ಆವತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹಣ್ಣು ತಮ್ಮನು ಮನೆ ಅಂತೂ ಭಾನುವಾರ ದಿವಸ SLC ಓದೋ ಹುಡುಗರು ರಜದಲ್ಲಿರ್ತಕ್ಕಂಥ ಓಡಿ ಬಂದಿದ್ರು ಸೇವೆ. ನನಗೆ ಬಹಳ ಸಂತೋಷ ಆಯಿತು. ನಿಮ್ಮ ಸೇವೆ ಮೆಚ್ಚುವಂಥದ್ದು. ಆದರೆ 23ನೇ ತಾರೀಕೆ ಕಾರ್ಯಕ್ರಮ ಆದ್ದರಿಂದ 23ನೇ ತಾರೀಕೆ ನಮ್ಮ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಮಧ್ಯದಲ್ಲಿ ಒಂದು ಸಮಯ ಎಲ್ಲೋ ಬಂದು ಹೋಗ್ತೀನಿ ನಾನು. ಆದರೆ ಯಾವ ಸಮಯಕ್ಕೆ ಬರ್ತೀನೋ ಗೊತ್ತಿಲ್ಲ. ಬರ್ತೀನಿ, ಸ್ವಾಮಿ ದರ್ಶನ, ತಾಯಿ ದರ್ಶನ ಮಾಡ್ತೀನಿ. ಕೊಡಿ, ಹೂ ಕೊಡಿ, ಶಾಲು ಕೊಡಿ. ಇಬ್ಬರಲ್ಲೊಬ್ಬರು ಬರ್ತೀವಿ. ನಾನೇ ಬರಲಿಕ್ಕೆ ಪ್ರಯತ್ನಿಸ್ತೇನೆ. ಇಬ್ಬರೂ ಬರ್ತೀವಿ ಹಾಗೆ. ಯಾಕೆಂದರೆ ನಮ್ಮ ಆಶ್ರಮದ ಸಮೀಪ ಇರತಕ್ಕಂಥ ದೇವನಹಳ್ಳಿ ಆವತಿನಲ್ಲಿ ಆವತಿಗೆ ಒಂದು ಹೆಚ್ಚಿನ ಹೆಸರಿದೆ. ಅಲ್ಲಿ ಕುಂಬಿಬೆಟ್ಟ ಎಂಬತಕ್ಕಂಥದ್ದು ಒಂದು ಹೆದ್ದಾರಿನಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಆ ಬೆಟ್ಟವನ್ನು ದರ್ಶನ ಮಾಡ್ತಾರೆ. ಇದು ಬೆಟ್ಟದ ಮೇಲೆ ದೇವಸ್ಥಾನ ತರಡೇನಾ? ಓ, ಹಾಗಾದ್ರೆ ಬೆಟ್ಟ ಹತ್ತಿ ಬರೋದು ನಡೆದು ಬರಬೇಕಾ? ಇದೆ ತೋಳಿ ಹೇಳಿ, ಮಾತಾಡಿ. ನಾವು ಆವತಿಯಿಂದ ಬಂದಿದ್ದರೆ 23ನೇ ತಾರೀಕು ನೂತನ ದೇವಾಲಯ ಶಿಲಾವಿಗ್ರಹ ಐತೆ. ಸ್ವಾಮಿಗಳನ್ನ ಆಹ್ವಾನ ಮಾಡೋಣ ಅಂತ ಬಂದಿದ್ದರೆ ಅಲ್ಲೆಲ್ಲ ವ್ಯವಸ್ಥೆಗಳು ನಾವು ಮಾಡಿದ್ದೀರಿ. ಅಲ್ಲಿ ಹೋಗೋಕೆ ರಸ್ತೆ ಎಲ್ಲನೂ ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡಿದ್ದಾರೆ. ದಯವಿಟ್ಟು ಸ್ವಾಮಿಗಳಿಗೆ ಆಹ್ವಾನ ಮಾಡ್ತಾಯಿದ್ದೆ. ದಯವಿಟ್ಟು ಸ್ವಾಮಿಗಳು ಅವ್ರ ಮಗವರಿಬ್ಬರು ಬರ್ತಾರೆ ಅಂತೇಳಿ ಹೇಳ್ತಾ ಇದ್ದೆ. ಬರ್ತಾರೆ ಅಂತ ನೀವು ಹೇಳ್ಬಿಟ್ಟಿದ್ದೀರಲ್ಲ, ನಾವು ಬರ್ತೀವಿ. ಆದರೂ ಹಾಗೆ ಎಲ್ಲ ಭಕ್ತಾದಿಗಳನ್ನ ಸಹ ಅಲ್ಲಿ ಬರಬೇಕಾಗಿ ಹೊಸ ನೂತನ ದೇವಾಲಯಕ್ಕೆ ನಮ್ಮೆಲ್ಲರೂ ಪ್ರಾರ್ಥಿಸ್ತಾ ಇದ್ದೀರಿ. ತುಂಬ ಸಂತೋಷ. ಬಂದೇ ಬರ್ತಾರೆ. ಯಾಕೆಂದರೆ ತಾಯಿಯ ಸಾನ್ನಿಧ್ಯ, ಆ ಸಾನ್ನಿಧ್ಯಕ್ಕೆ ಅಷ್ಟು ಶಕ್ತಿ ಇದೆ. ಒಳ್ಳೆಯದಾಗಲಿ, ನಾವೆಲ್ಲರೂ ಬರ್ತೀವಿ. ಆವತ್ತಿನ ದಿವಸ ಇಲ್ಲಿವರೆಗೂ ನೀವು ನಮ್ಮ ಜೊತೆ ನಿಂತು ನಮ್ಮ ಈ ಕಾರ್ಯಕ್ರಮದಲ್ಲೂ ಸಹಿತ ತಾವು ಹೆಚ್ಚು ನೀವು ಸೇವೆಯನ್ನು ಮಾಡಿದ್ದೀರಿ. ನಿಮ್ಮ ಸೇವೆ ನಾವು ಗುರುತಿಸ್ತೀವಿ. ನಮಗೆ ತುಂಬ ಸಂತೋಷ ಇದೆ. ಈ ಕಾರ್ಯಕ್ರಮಕ್ಕೂ ಸಹಿತ ನಾನು ಒಂದು ಸಮಯ ಬಂದು ಹೋಗ್ತೇನೆ.
ಯಾಕೆಂದರೆ ಪಕ್ಕದಲ್ಲೇ ನಮ್ಮ ಆಶ್ರಮದ ಪಕ್ಕದಲ್ಲೇ ಇರೋದ್ರಿಂದ ನಮಗೊಂದು ಸಂತೋಷ. ನಮ್ಮ ಆಶ್ರಮದ ಪಕ್ಕದಲ್ಲಿದ್ದು ನಮ್ಮ ಆಶ್ರಮದ ಧರ್ಮ ಕಾರ್ಯಗಳು ನಡೆಯುವಾಗ ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ನಿಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಓಡಿ ಬರ್ತಿರಲ್ಲ, ಎಲ್ಲ ಅಣ್ಣ ತಮ್ಮಂದಿರು ಬರ್ತಿರಲ್ಲ, ಅದು ನಮಗೆ ತುಂಬ ಸಂತೋಷ ಇದೆ. ನಾವು ಬರ್ತೀವಿ. ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯೇ ಹಾಗೆ ವಿಶೇಷತೆ ಇದೆ. ಆ ವಿಶೇಷತೆ ಇರೋದರಿಂದ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರು ಸರ್ತಿ ಸಾಲಲ್ಲಿ ಬಂದು ನೂಕು ನುಗ್ಗಾಟ ಮಾಡ್ಕೊಳ್ದಿರ ಎಲ್ಲರೂ ಭಗವಂತನ ದರ್ಶನ ಮಾಡಿ ಮಹಾಪ್ರಸಾದವನ್ನು ಕೇಳಿ ಪಡೀರಿ. ಅಂದರೆ ವೇಸ್ಟ್ ಮಾಡಬೇಡಿ. ಒಳ್ಳೆಯದಾಗಲಿ.